ಹಲೋ ಮಕ್ಕಳೇ, ಪರೀಕ್ಷೆ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಶಿಕ್ಷಕಿ ಪದ್ಮಶ್ರೀ ಮುರಳಿ. ಇವತ್ತಿನ ಕ್ಲಾಸಲ್ಲಿ ನಾವು ದ ಡಿಸ್ಕವರಿ ಅಂತ ಏನು ಪ್ಲೇ ಇದೆ ಅದನ್ನು ನೋಡೋಣ. ಇದು ಕ್ರಿಸ್ಟೋಫರ್ ಕೊಲಂಬಸ್ ನಮ್ಮ ಭಾರತ ದೇಶನ ಕಂಡುಹಿಡಿದಾಗ ನಡೆದಿರುವಂತಹ ಒಂದು ಶಿಪ್ ಮೇಲೆ ನಡೆದಿರುವಂತಹ ಒಂದು ಸಿನಾರಿಯೋ ಬಗ್ಗೆ ಬರೆದಿರುವಂತಹ ಒಂದು ಪ್ಲೇ. ಇದನ್ನು ಬರೆದಿದ್ದವರು ಹರ್ಮನ್ ಔಲ್ಡ್ ಅವರು. ಸೊ ನಾ ಹೇಳ್ದಂಗೆ ಚಾಪ್ಟರ್ನ ಹೆಸರು ಮತ್ತು ಆಥರಿನ ಹೆಸರು ಕರೆಕ್ಟಾಗಿ ತಿಳ್ಕೊಳ್ಳಿ, ನಿಮ್ಮ ಎಕ್ಸಾಮ್ಗೆ ತುಂಬ ಮುಖ್ಯವಾಗುತ್ತೆ. ಅರ್ಥ ಆಯ್ತಾ? ಸೊ ನಾನು ಈ ಒಂದು ಪ್ಲೇನ ಲೈನ್ ಬೈ ಲೈನ್ ಓದಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಸ್ವಲ್ಪ ಟೈಮ್ ಕೂಡ ತೊಗೊಳ್ಬೋದು. ಸೊ ಫ್ರೀಯಾಗಿ ಒಂದು ಸ್ವಲ್ಪ ಫ್ರೆಶ್ ಮೈಂಡಿಂದ ಕುತ್ಕೊಂಡು ಮಾಡ್ಕೊಳ್ಳಿ. ಆಮೇಲೆ ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಸೊ ಇವಾಗ ನಿಮಗೆ ಸದ್ಯಕ್ಕೆ ವಿಡಿಯೋ ನೋಡೋವಾಗ ಹೆಂಗೆ ಅನ್ನಿಸ್ತಿದೆ? ಈ ಚಾಪ್ಟರ್ ಮುಂಚೆ ಓದಿದ್ದೀರಾ? ಓದಿದ್ರೆ ನಿಮ್ಮ ತಲೆಯಲ್ಲಿ ಈ ಚಾಪ್ಟರ್ ಬಗ್ಗೆ ಯಾವ ರೀತಿಯಾದ ಒಂದು ಒಪಿನಿಯನ್ ಇದೆ, ಅಥವಾ ನಿಮ್ಗೆ ಏನು ಅನ್ಸುತ್ತೆ, ಕಷ್ಟನಾ ಈಸಿನಾ ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ಗೆ ಹಾಕಿ. ನಾನು ಖಂಡಿತ ಅದನ್ನು ನೋಡ್ತೀನಿ, ರೆಸ್ಪಾಂಡ್ ಕೂಡ ಮಾಡ್ತೀವಿ. ಓಕೆನಾ? ಇವಾಗ ಸ್ಟಾರ್ಟ್ ಮಾಡೋಣ. ಇಲ್ಲಿ ಫಸ್ಟು ಅವರು ಒಂದು ಶಿಪ್ನ ಭಾಗಗಳನ್ನ ಹೇಳಿದ್ದಾರೆ. ಪಾಪ್ ಅಂದರೆ ಪೂಪ್ ಅಂದರೆ ಏನು, ಡೆಕ್ ಅಂದರೆ ಏನು, ಆಮೇಲೆ ಬಾಕಿ ಇಂದಿಷ್ಟನ್ನೆಲ್ಲ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಒಂದೊಂದು ಭಾಗಗಳನ್ನು ಅವರು ಇಲ್ಲಿ ಹಾಕಿದ್ದಾರೆ. ಅರ್ಥ ಆಯ್ತಾ? ಕಾಕ್ ಬೋಟು, ಮೇನ್ ಡೆಕ್ಕು, ಇದನ್ನೆಲ್ಲ ಅವರು ಇಲ್ಲಿ ಹಾಕಿದ್ದಾರೆ. ನಿಮಗೆ ಇಲ್ಲಿ ಪಿಕ್ಚರು ಕ್ಲಿಯರ್ ಆಗಿಲ್ಲ. ಸೊ ನೀವು ಇವಾಗ ಏನು ಮಾಡಬೇಕು, ನಿಮ್ಮ ಟೆಕ್ಸ್ಟ್ ಬುಕ್ಸಲ್ಲಿ ತೆಗೆದ್ರೆ ದ ಡಿಸ್ಕವರಿ ಲೆಸನು ಅಲ್ಲಿ ಇದನ್ನು ಹೇಳಿದ್ದಾರೆ. ಸೊ ನಿಮ್ಗೆ ಇದು ಗೊತ್ತಿದ್ರೆ ಕತೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಆ್ಯಂಡ್ ನಿಮ್ಮ ಕತೆಲೇ ಅದೆಲ್ಲೆಲ್ಲಿ ನಡೀತಿದೆ ಅಂತ ಅವ್ರು ಹೇಳಿದ್ದಾರೆ. ಆಯಿತಾ? ಸೊ ಇದನ್ನು ಬೈ ಹಾರ್ಟ್ ಮಾಡಿ ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡೋ ನೆಸೆಸಿಟಿ ಇಲ್ಲ. ಸೊ ಇವಾಗ ಕ್ರಿಸ್ಟೋಫರ್ ಕೊಲಂಬಸ್ ಫಸ್ಟ್ saw the light of the new world on the night of 11th October 1492. ಸೊ ಅವ್ರಿಗೆ ಹೊಸ ಒಂದು ರೀತಿಯಾದ ಲೈಟ್ ಅಂದರೆ ಆ ಒಂದು ಲ್ಯಾಂಡ್ ಯಾವಾಗ ಕಾಣಿಸ್ತು ಅನ್ನೋದನ್ನ ಇಲ್ಲಿ ಬರೆದಿದ್ದಾರೆ. ಯಾವಾಗ? 11th October 1492. ಬಿಫೋರ್ ಹಿ ಕುಡ್ ಅಚೀವ್ ದಿಸ್ ಗ್ರೇಟ್ ಫೀಟ್, ಅವರು ಈ ಒಂದು ಡಿಸ್ಕವರಿ ಮಾಡೋಕ್ಕಿಂತ ಮುಂಚೆ, ಆಯಿತಾ, ಹಿ ವಾಸ್ ಆಫನ್ ಆಟ್ ಓಪನ್ ಡಿಫೈಯನ್ಸ್ ವಿತ್ ಹಿಸ್ ಕ್ರೂ. ಆವಾಗ ಏನಾಗ್ತಿತ್ತು, ಆ ಒಂದು ಗೊಂದಲ ಮತ್ತು ಅವರುಗಳ ಜೊತೆ ಜಗಳ ಆಗ್ತಿತ್ತು. ಡಿಸ್ಒಪಿನಿಯನ್ ಅಂದರೆ ಒಪಿನಿಯನ್ ಏನಿದೆ ಅದು ಮ್ಯಾಚ್ ಕೂಡ ಆಗ್ತಿರ್ಲಿಲ್ಲ. ಬೇಸ್ಡ್ ಆನ್ ದಿಸ್ ದ ಪ್ಲೇ ಬಿಲ್ಡ್ಸ್ ಅಪ್ ಅ ಕಾನ್ಫ್ಲಿಕ್ಟ್ ಆಫ್ ಗ್ರೇಟ್ ಇಮ್ಯಾಜಿನೇಷನ್. ಸೊ ಈ ಪ್ಲೇ ಏನಿದೆ ಅದೊಂದು ಕಾನ್ಫ್ಲಿಕ್ಟ್ ಆಫ್ ಗ್ರೇಟ್ ಇಮ್ಯಾಜಿನೇಷನ್ ಕೂಡ. ರೀಡ್ ದ ಪ್ಲೇ ಆಫ್ ಹರ್ಮನ್ ಔಲ್ಡ್ ಟು ಸಿ ಹೌ ದಿಸ್ ಕಾನ್ಫ್ಲಿಕ್ಟ್ ಇಸ್ ರಿಸಾಲ್ವ್ಡ್. ಈ ಒಂದು ಕಥೆನ ಓದಿ, ಈ ಒಂದು ಪ್ಲೇನ ಓದ್ಬಿಟ್ಟು ಇಲ್ಲಿ ಹೇಗೆ ಆ ಒಂದು ಕಾನ್ಫ್ಲಿಕ್ಟ್ ರಿಸಾಲ್ವ್ ಆಗುತ್ತೆ ಅಂತ ಕೂಡ ನೋಡಿ. ಸೊ ಒಂದು ಪ್ಲೇನ ಓದಕ್ಕೆ ಸ್ಟಾರ್ಟ್ ಮಾಡೋಣ ಮಕ್ಕಳೇ. ಪ್ಲೇ ಸ್ಟಾರ್ಟ್ ಮಾಡಿದಾಗ ಒಂದು ಹಾಡಿದೆ, ದ ಸಾಂಗ್ ಆಫ್ ಸೀಮೆನ್ ಇಸ್ ಹರ್ಡ್. ಸೀಮೆನ್ ಅಂದರೆ ಆ ಒಂದು ಶಿಪ್ ಏನಿದೆ, ಶಿಪ್ ಮೇಲಿರುವಂತಹ ಜನಗಳು, ಅವರ ಒಂದು ಹಾಡು ಕೇಳಿಸ್ತು. ಇಟ್ ಇಸ್ ಅ ಸ್ಕೇರ್ಸ್ಲಿ ಡಿಸ್ಟಿಂಗ್ವಿಷಬಲ್ ಮರ್ಮರ್. ಅವರು ಚೆನ್ನಾಗಿ ಇದನ್ನ ಜೋರಾಗಿ ಹಾಡ್ತಿದ್ರು. ಅರ್ಥ ಆಯ್ತಾ? ಹಿಯರ್ಸ್ ದ ಕೆಗ್ ಓ ರಮ್ ಟು ಕಿಂಗ್ಡಮ್ ಕಮ್, ದ ಡೆವಿಲ್ಸ್ ಲಾಫ್ ಬಟ್ ಗಾಡ್ ಇಸ್ ಡಮ್ ಅಂತ ಹೇಳ್ತಾರೆ. ಸೊ ಈ ಒಂದೇನಿದೆ, ಈ ಒಂದು ಬ್ಯಾರೆಲಲ್ಲಿ, ರಮ್ ಇರುವಂತಹ ಒಂದು ಬ್ಯಾರೆಲಲ್ಲಿ ಕಿಂಗ್ಡಮ್ ಬರ್ತಿದೆ, ದ ಡೆವಿಲ್ಸ್ ಆರ್ ಲಾಫಿಂಗ್ ಅಂಡ್ ದ ಗಾಡ್ ಇಸ್ ಡಮ್ ಅಂತ ಅವ್ರು ಹಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಈ ಒಂದು ಪದ್ಯದಿಂದ ಕ್ಯಾಪ್ಟನ್ ಆಫ್ ದ ಶಿಪ್ ಯಾರಿದ್ದಾರೆ ಅವ್ರಿಗೆ ತುಂಬ ಒಫೆಂಡ್ ಕೂಡ ಆಗತ್ತೆ. ಸೊ ಅದನ್ನು ನಾವು ಮುಂದೆ ನೋಡೋಣ. ಈ ಒಂದು ಹಾಡೇನಿದೆ ಮಕ್ಕಳೇ, ನೀವು ಇದನ್ನು ತಿಳ್ಕೊಂಡಿದ್ರೆ ಒಳ್ಳೇದು. ಆಯಿತಾ? ಇದು ಡಿಸ್ಟಿಂಗ್ವಿಷಬಲ್ ಮರ್ಮರಲ್ಲಿ ಅವರೆಲ್ಲ ಹಾಡ್ತಿರ್ತಾರೆ. ಇದನ್ನು ಕೇಳಿ ಯುವಾನ್ ಅಂತ ಒಬ್ಬ ಏನಿದ್ದಾನೆ ಅವ್ನು ಶಾರ್ಪ್ಲಿ ಹೇಳ್ತಾನೆ. ಶಾರ್ಪ್ಲಿ ಅಂದರೆ ತುಂಬ ಕಾನ್ಫಿಡೆಂಟ್ ಆಗಿ ಏನು ಹೇಳ್ತಾನೆ, ದೇ ಆಟ್ ಟು ಸ್ಟಾಪ್ ದ್ಯಾಟ್, ದ ಕ್ಯಾಪ್ಟನ್ ಇಸ್ ಆಲ್ವೇಸ್ ಫ್ಯೂರಿಯಸ್ ವೆನ್ ಹಿ ಹಿಯರ್ಸ್ ಇಟ್. ಅವ್ರು ಇದನ್ನು ನಿಲ್ಲಿಸ್ಲೇಬೇಕು. ಕ್ಯಾಪ್ಟನ್ಗೆ ಚೂರು ಇಷ್ಟ ಆಗಲ್ಲ, ಅವನಿಗೆ ಸಖತ್ ಕೋಪ ಬಂದ್ಬಿಡುತ್ತೆ. ಫ್ಯೂರಿಯಸ್ ಅಂದರೆ ಏನು, ಆ್ಯಂಗರ್ಗಿಂತ ಒಂದು ಸ್ಟೆಪ್ ಲೆವೆಲ್ ಜಾಸ್ತಿ. ಅವ್ನಿಗೆ ಇದು ಕೇಳಿಸಿದ್ರೆ ಅವನಿಗೆ ಕೋಪ ಬರುತ್ತೆ ಅಂತ. ಡಿಯಾಗೋನೇನಂತಾನೆ, ಶಾಂಟ್ ವಿ ಈವನ್ ಸಿಂಗ್ ಟು ಕೀಪ್ ಆರ್ ಸ್ಪಿರಿಟ್ಸ್. ನಾವಿವಾಗ ಹಾಡ್ಲೂಬಾರ್ದ ನಮ್ಮ ಒಂದು ಎನರ್ಜಿನ ಹೈ ಇಡೋದಕ್ಕೆ ಅಂತ ಹೇಳ್ತಾನೆ. ಯಾರಿಗೆ? ವಾನ್ಗೆ. ದೇ ಅಟೆಂಡ್ ವಿತ್ ಅಸ್ಯೂಮ್ಡ್ ಅಸಿಡ್ಯುಯಿಟಿ ಟು ದ ರಿಗ್ಗಿಂಗ್. ಪೆಡ್ರೋ ಗುಟೆರೆಸ್ ಕಮ್ಸ್ ಇನ್. ಹಿ ಇಸ್ ಸಮ್ವಾಟ್ ಸರ್ಪ್ರೈಸ್ಡ್ ವೆನ್ ಹಿ ಸೀಸ್ ದಿ ಅದರ್ಸ್. ಅರ್ಥ ಆಯ್ತಾ? ಇವಾಗ ಅಸ್ಯೂಮ್ಡ್ ಅಸಿಡ್ಯುಯಿಟಿ ಅಂದರೆ ಏನು? ಪ್ರಿಟೆಂಡೆಡ್ ಇಂಟ್ರೆಸ್ಟ್. ಆಯ್ತಾ? ಒಂದು ರೀತಿಯಾದ ಇಂಟ್ರೆಸ್ಟ್ ತೋರಿಸೋ ಹಾಗೆ ಅವನು ಬಿಹೇವ್ ಮಾಡ್ತಾನೆ. ಸೊ ಅವನು ಏನು ಮಾಡ್ತಾನೆ, ಟು ದ ರಿಗ್ಗಿಂಗ್ ಅಂದರೆ ವರ್ಕ್ ಆಫ್ ಸೇಲಿಂಗ್. ಆಯಿತಾ? ಆವಾಗ ಏನಾಗುತ್ತೆ, ಅವರು ಈ ಒಂದು ಅಸ್ಯೂಮ್ಡ್ ಒಂದು ಪ್ರಿಟೆಂಡೆಡ್ ಇಂಟ್ರೆಸ್ಟ್ನ ತೋರಿಸುವಾಗ ಟು
ದ ವರ್ಕ್ ಆಫ್ ಸೇಲಿಂಗು. ಅವಾಗ ಪೆಡ್ರೋ ಗುಟೆರಸ್ ಒಳಗೆ ಬರ್ತಾರೆ. ಪೆಡ್ರೋ ಗುಟೆರಸ್ ಏನಿದ್ದಾರೆ, ಹಿ ಇಸ್ ಸಮ್ ವಾಟ್ ಸರ್ಪ್ರೈಸ್ಡ್ ವೆನ್ ಹಿ ಸೀಸ್ ದಿ ಅದರ್ಸ್. ಅವ್ರಿಗೊಂದು ರೀತಿಯಾದ ಸರ್ಪ್ರೈಸ್ ಆಗ್ಬಿಡುತ್ತೆ ಬೇರೆಯವ್ರನ್ನ ಅಲ್ಲಿ ನೋಡಿ. ಪೆಡ್ರೋ ಅವ್ರು ಕೇಳ್ತಾರೆ, ಏನು ಕೇಳ್ತಾರೆ, ಹೂಸ್ ದ್ಯಾಟ್ ಅಂತಾರೆ. ಅವಾಗ ಡಿಯಾಗೋ ಏನಿದ್ದಾರೆ ಅವ್ನು ಎದ್ಬಿಟ್ಟು ಹೇಳ್ತಾನೆ, ಡಿಯಾಗೋ ಗಾರ್ಸಿಯಾ ಆ್ಯಂಡ್ ಹುವಾನ್ ಪಟೀನೋ ಸರ್. ಸೊ ನಿಮಗೆ ಇದು ಪ್ರೊನೌನ್ಸಿಯೇಷನ್ ಬೇಕು ಅಂದರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಆ ಪಾರ್ಟ್ ಇದೆ, ಬಟ್ ಸ್ಪೆಲ್ಲಿಂಗ್ ಕರೆಕ್ಟಾಗಿ ತಿಳ್ಕೊಳ್ಳಿ ಮಕ್ಕಳೇ, ಬಿಕಾಸ್ ನೀವು ಸ್ಪೆಲ್ಲಿಂಗ್ ತಿಳ್ಕೊಂಡಿರೋದು ತುಂಬ ಮುಖ್ಯ. ಸೊ ಡಿಯಾಗೋ ಹೇಳ್ತಾನೆ, ನಾನು ಡಿಯಾಗೋ ಗಾರ್ಸಿಯಾ ಮತ್ತು ಹುವಾನ್ ಪಟೀನೋ ಸರ್ ಅಂತ ಯಾರಿಗೆ ಹೇಳ್ತಾನೆ, ಪೆಡ್ರೋಗೆ ಹೇಳ್ತಾನೆ. ಪೆಡ್ರೋ ಇನ್ಕ್ಲೈನ್ ಟು ಬಿ ಕಮ್ಯುನಿಕೇಟರ್. ಸೊ ಅವ್ರು ನಿಂತಿರ್ತಾರಲ್ಲ, ನೀವು ಯಾರ್ದಾದ್ರೂ ಒಂದು ಮಾತನ್ನ ಇಂಟ್ರೆಸ್ಟಿಂದ ಕೇಳ್ತಿದ್ರೆ ಸ್ವಲ್ಪ ಮುಂದೆ ಹೋಗಿ ಕೇಳಿಸ್ಕೊಂತಿರಲ್ಲ, ಆ ಒಂದು ಅಟೆನ್ಷನ್ ತೋರ್ಸೋದಕ್ಕೋಸ್ಕರ ಅವ್ರು ಒಂದು ಸ್ವಲ್ಪ ಮುಂದೆ ಹೋಗ್ತಾರೆ. ಆಯ್ತಾ. ಇಟ್ಸ್ ಡಾರ್ಕ್, ಐ ವುಡ್ ವೆಲ್ಕಮ್ ದ ಮೂನ್. ಆಯ್ತಾ. ಸೊ ಅವಾಗ ಡಿಯಾಗೋ ಹೇಳ್ತಾನೆ, ಐ ಡಾನ್ ಪೆಡ್ರೋ, ಸಮ್ ಆಫ್ ಅಸ್ ವುಡ್ ವೆಲ್ಕಮ್ ದ ಕೋಸ್ಟ್ ಆಫ್ ಸ್ಪೇನ್ ಸ್ಟಿಲ್ ಮೋರ್ ಅಂತಾರೆ. ಸೊ ಅವನಂತಾನೆ ಕತ್ಲೆ ಆಗ್ಬಿಟ್ಟಿದೆ, ಇವಾಗ ನಾನು ಮೂನನ್ನ ವೆಲ್ಕಮ್ ಮಾಡೋದಕ್ಕೆ ಕಾಯ್ತಿದ್ದೀನಿ ಅಂತ. ಸೊ ಅವಾಗ ಡಿಯಾಗೋ ಅಂತಾನೆ, ಇಲ್ಲ, ನಮ್ಮಲ್ಲಿ ಸುಮಾರು ಜನ ಕೋಸ್ಟ್ ಆಫ್ ಸ್ಪೇನ್ನ ಇನ್ನ ವೆಲ್ಕಮ್ ಮಾಡೋದಕ್ಕೆ ಖುಷಿಯಾಗಿರ್ತೀವಿ, ಮೂನ್ಗಿಂತ ಜಾಸ್ತಿ ಕೋಸ್ಟ್ ಆಫ್ ಸ್ಪೇನ್ನ ನಾವು ವೆಲ್ಕಮ್ ಮಾಡಬೇಕು ಅಂತ. ಸೊ ಇದರಿಂದ ಏನಾಗುತ್ತೆ, ಆ ಶಿಪ್ಪಲ್ಲಿರುವಂಥ ಸ್ವಲ್ಪ ಜನಗಳಿಗೆ ಮನೇನ ನೋಡಬೇಕಿತ್ತು, ಅವರ ಫ್ಯಾಮಿಲಿ ಜೊತೆ ಇರಬೇಕಿತ್ತು, ಫ್ರೆಂಡ್ಸ್ನ ಮೀಟ್ ಮಾಡಬೇಕಿತ್ತು. ಸೊ ಒಂದು ರೀತಿಯಾದ ಫ್ರಸ್ಟ್ರೇಷನ್ ಬಿಲ್ಡ್ ಆಗೋಗಿತ್ತು ಈ ಶಿಪ್ಪಲ್ಲಿ ಸ್ವಲ್ಪ ಸೀಮೆನ್ ಮಧ್ಯೆ. ಪೆಡ್ರೋ ಪಂಪಿಂಗ್ ಇಂಪೇಷಂಟ್ ಡಿಯಾಗೋ, ನಿನಗೆ ಪೇಷನ್ಸ್ ಇಲ್ವಾ ಡಿಯಾಗೋ, ಸ್ವಲ್ಪ ಪೇಷನ್ಸ್ ಲಾಸ್ ಆಗ್ತಿದ್ಯಾ ಅಂತ ಕೇಳಿ. ಡಿಯಾಗೋ ಹೇಳ್ತಾನೆ, ಸರ್ಲೀಲಿ ಅಂದ್ರೇನು, ಸರ್ಲೀಲಿ ಅಂದರೆ ರೂಡ್ಲಿ, ಅವನು ರೂಡ್ಲಿ ಹೇಳ್ತಾನೆ. ಇಲ್ಲಿ ಪರ್ಪಲಲ್ಲಿ ಮಾರ್ಕ್ ಮಾಡಿರೋದ್ರಿಂದ ಇದು ನಿಮಗೆ ಇದಕ್ಕೆ ಕೇಳ್ತಾರೆ, ಅದು ಎಕ್ಸ್ಟ್ರಾಕ್ಟ್ ಕೇಳ್ತಾರೆ. ಓಕೆನಾ. ದೇರ್ ಆರ್ ಲಿಮಿಟ್ಸ್ ಟು ಪೇಷನ್ಸ್ ಸರ್. ನಮ್ಮ ಒಂದು ಪೇಷನ್ಸ್ಗೂ ಕೂಡ ಒಂದು ಮಿತಿ ಇದೆ, ಒಂದು ಲಿಮಿಟ್ ಇದೆ ಅಂತ ಹೇಳ್ತಾರೆ. ಪೆಡ್ರೋ ಅಂತಾನೆ, ಹ್ಯೂಮರಿಂಗ್ ಹಿಮ್ ಆ್ಯಂಡ್ ಯು ಹ್ಯಾವ್ ರೀಚ್ ದೆಮ್ ಎ. ಹ್ಯೂಮರಿಂಗ್ ಹಿಮ್ ಅಂದರೆ ಏನು, ಅವನಿಗೆ ಅವನ ಒಂದು ಅವೇರ್ನೆಸ್ನ ಕೊಡ್ತಾ ಇದ್ದಾನೆ, ಅರ್ಥ ಆಯ್ತಾ, ಅವನ ಬಗ್ಗೆ ಅವನಿಗೆ ರಿಯಲೈಸೇಷನ್ ಕೊಡ್ತಾ ಕೇಳ್ತಾರೆ, ನೀನು ಆ ಲಿಮಿಟ್ನ ಮೀಟ್ ಆಗ್ತಿದ್ಯಾ ಅಂತ ಕೇಳ್ತಾರೆ. ಡಿಯಾಗೋ ಹೇಳ್ತಾನೆ, ವಿ ಆರ್ ಲೈಕ್ ಬ್ಯಾಟ್ಸ್ ಟ್ರೈಂಗ್ ಟು ಫ್ಲೈ ಬೈ ಡೇ, ಇಟ್ಸ್ ಟೈಮ್ ಹಿ ಗೇವ್ ವೇ. ವೈ ಶುಡ್ ಒನ್ ಮ್ಯಾನ್ ಹ್ಯಾವ್ ದ ಲೈಫ್ಸ್ ಆಫ್ 50 ಇನ್ ಹಿಸ್ ಹ್ಯಾಂಡ್. ನಾವು ಒಂದು ರೀತಿಯಾದ ಬ್ಯಾಟ್ಸ್ ಥರ ದಿನ ರಾತ್ರಿ ಫ್ಲೈ ಮಾಡ್ತಾ ಇದ್ದೀವಿ. ಇಟ್ಸ್ ಟೈಮ್ ಟು ಗಿವ್ ವೇ ಅಂದರೆ ಟೈಮ್ ಆಗ್ಬಿಟ್ಟಿದೆ, ಇನ್ನೇನು ಅವ್ನು ಗಿವ್ ಅಪ್ ಮಾಡಬೇಕು, ಒಂದು ರೀತಿಯಾದ ಜಾಗ ಕೊಡಬೇಕು. ಇವಾಗ ಅವ್ನು ಒಬ್ಬನೇ ಮನುಷ್ಯ ನಮ್ಮ 50 ಜನಗಳ ಲೈಫನ್ನ ರೂಲ್ ಮಾಡೋದು ಸರಿಯೇ, ನಮ್ಮ ಒಂದು 50 ಜನಗಳ ಲೈಫನ್ನು ಅವನ ಕೈಗೆ ನಾವು ಯಾಕೆ ನೀಡಬೇಕು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಒನ್ ಮ್ಯಾನ್ ಅಂತ ರೆಫರ್ ಮಾಡ್ತಿದಾರಲ್ಲ, ಅದು ಆ ಕ್ಯಾಪ್ಟನ್ ಕೊಲಂಬಸ್ಗೆ ರೆಫರ್ ಮಾಡ್ತಿರೋದು. ಆಯ್ತಾ, ಕ್ರಿಸ್ಟೋಫರ್ ಕೊಲಂಬಸ್. ಪೆಡ್ರೋ ವಿತ್ ಅಥಾರಿಟಿ, ಐ ಹೋಪ್ ಯು ಆರ್ ನಾಟ್ ಎಂಟರ್ಟೈನಿಂಗ್ ಮ್ಯೂಟಿನಿಯಸ್ ಥಾಟ್ಸ್ ಡಿಯಾಗೋ. ಮ್ಯೂಟಿನಿಯಸ್ ಅಂದರೆ ಏನು ಮಕ್ಕಳೇ, ಇಲ್ಲಿ ಬರ್ದಿದ್ದೀನಿ ನೋಡಿ, ರೆಬಿಲಿಯಸ್. ಸೊ ಅವ್ರೇಂತಾರೆ, ಡಿಯಾಗೋ, ನಾವು ಯಾವುದೇ ರೀತಿಯಾದ ಒಂದು ರೆಬೆಲ್ ಅಂದರೆ ಒಂದು ಹೋರಾಟ ಆಗುವಂತಹ ಒಂದು ಮನಸ್ಸಲ್ಲಿ ಒಂದು ಥಾಟ್ಸ್ನ ನಾವು ಜಾಗ ಬಿಟ್ಕೊಡ್ತಿಲ್ಲ ಅಂತ ನಾನು ಅನ್ಕೊಂತೀನಿ, ನೀನು ಅದನ್ನು ಎಂಟರ್ಟೈನ್ ಮಾಡ್ತಿಲ್ಲ ಅಂತ ನಾನು ಅನ್ಕೊಂತೀನಿ ಅಂತ ಪೆಡ್ರೋ ಹೇಳ್ತಾರೆ. ಆ್ಯಂಡ್ ಇದನ್ನು ಹೇಳಿದಾಗ ಅವ್ರ ಟೋನ್ ಹೆಂಗಿತ್ತು, ಅಥಾರಿಟಿ ಇತ್ತು. ಅಂದರೆ ಇವಾಗ ಯಾವುದೋ ಒಬ್ಬ ಬಾಸ್ ಅವರ ಎಂಪ್ಲಾಯಿಗೆ ಹೇಳೋದಾಗಿರಲಿ, ಒಂದು ಟೀಚರ್ ಸ್ಟೂಡೆಂಟ್ಗೆ ಹೇಳೋದಾಗಿರಲಿ, ಒಂದು ಅಥಾರಿಟಿ, ಐ ಹೋಪ್ ನೀನು ಇದನ್ನು ಮಾಡ್ತಿಲ್ಲ ಅಂತ ಅವ್ರಿಗೆ ಹೇಳ್ತಾರೆ. ಡಿಯಾಗೋ ಹೇಳ್ತಾನೆ, ಮ್ಯೂಟಿನಿ ಇಸ್ ಎನ್ ಅಗ್ಲಿ ವರ್ಡ್. ಅಂದರೆ ಈ ರೀತಿಯಾದ ನೀವು ಹೇಳಿದ್ರೆ, ಮ್ಯೂಟಿನಿಯಸ್ ಥಾಟ್ ಅಂದರೆ ನೀವು ಹೋರಾಟ ಅನ್ನೋದೇನಿದೆ ಅದು ಒಂದು ತುಂಬ ಕೆಟ್ಟದಾದಂಥ ಪದ ಸರ್. ಆ್ಯಂಡ್ ಪೆಡ್ರೋ ಅದಕ್ಕೆ ಏನಂತಾರೆ, ಆ್ಯಂಡ್ ಎನ್ ಅಗ್ಲಿಯರ್ ಡೀಡ್ ಅಂತ ಹೇಳ್ತಾರೆ. ಅಗ್ಲಿಯರ್ ಡೀಡ್ ಅಂದರೆ ಏನು, ನೀವು ಈ ಮ್ಯೂಟಿನಿ ಅನ್ನೋದೇನಿದೆ, ಮ್ಯೂಟಿನಿಯಸ್ ಥಾಟ್ಸ್ನ ನೀನು ಎಂಕರೇಜ್ ಮಾಡ್ತಿಲ್ಲ ಅಂತ ಅವ್ರು ಕೇಳಿದಾಗ ಅವಾಗ ಡಿಯಾಗೋ ಹೇಳ್ತಾನೆ, ಈ ಮ್ಯೂಟಿನಿ ಅನ್ನೋದೇನಿದೆ, ಈ ಒಂದು ಹೋರಾಟ ಅನ್ನೋದೇನಿದೆ ಅದು ತುಂಬ ಕೆಟ್ಟ ಪದ ಹೇಳ್ತಾನೆ. ಅದಕ್ಕೆ ಪೆಡ್ರೋ ಹೇಳ್ತಾರೆ, ಅದು ಕೆಟ್ಟ ಪದಕ್ಕಿಂತ ಜಾಸ್ತಿ ಒಂದು ವೆರಿ ಬ್ಯಾಡ್, ಅಂದರೆ ಒಂದು ಅಗ್ಲಿ, ಹಂಗೆ ಒಂದು ಕೊಳ್ತೋಗಿರೋದೊಂಥರ ಕೆಟ್ಟದಾಗಿರುವಂತಹ ಒಂದು ಕೆಲಸ. ಸೊ ಆ ಒಂದು ಇದನ್ನ ನಾವು ಎಂಕರೇಜ್ ಮಾಡಬಾರ್ದು ಅಂತ ಅವರು ಮೀನ್ ಮಾಡ್ತಾರೆ. ನೆಕ್ಸ್ಟು ಇವಾಗ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ, ತಿಳ್ಕೊಳ್ಳಿ. ನಾನು ಇದು ಓದೋದು ಈ ಎಲ್ಲೋ ಪಾರ್ಟು ಬ್ರ್ಯಾಕೆಟಲ್ಲಿ ಕೊಟ್ಟಿರೋದಲ್ಲ, ಆ ಸಿನಾರಿಯೋ ಬಗ್ಗೆ ಹೇಳ್ತಾ ಇದ್ದಾರೆ ಆಯ್ತಾ. Yuan finished his job at the rigging.
rises and with a salute goes off. Columbus comes in. ಸೊ ಅವನು ಆ ರಿಗ್ಗಿಂಗಲ್ಲಿ ಏನು ಕೆಲಸ ಮಾಡ್ತಿದ್ದ ಅದನ್ನು ಮುಗಿಸ್ಕೊಂಡು ಎದ್ಬಿಟ್ಟು ಸಲ್ಯೂಟ್ ಮಾಡ್ಬಿಟ್ಟು ಹೊರಟೋಗ್ತಾನೆ. ಆವಾಗ ಯಾರು ಬರ್ತಾರೆ? ಕೊಲಂಬಸ್ ಒಳಗೆ ಬರ್ತಾನೆ. ಇಲ್ಲಿ ಕೊಲಂಬಸ್ಸಿನ ಡಿಸ್ಕ್ರಿಪ್ಷನ್ನ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಹಿ ಇಸ್ ಟಾಲ್, ಉದ್ದವಾಗಿದ್ದಾನೆ ಅವನು. ವೆಲ್ ಬಿಲ್ಟ್ ಆಫ್ 46, ಅವನು 46 ವರ್ಷದ ಒಬ್ಬ ವೆಲ್ ಬಿಲ್ಟ್ ಅಂದರೆ ಗಟ್ಟಿಯಾಗಿರುವಂತಹ ಒಬ್ಬ ಮನುಷ್ಯ. ಹೆಡ್ ಪ್ರೀಮೆಚ್ಯೂರ್ಲಿ ವೈಟ್, ಅವನಿಗೆ 46 ವರ್ಷ ಆಗಿದ್ರು ಅವನ ಕೂದಲು ಆಗಲೇ ಬಿಳಿ ಆಗ್ಬಿಟ್ಟಿತ್ತು. ಕಾಂಪ್ಲೆಕ್ಷನ್ ಫೇರ್, ಅವ್ನು ನೋಡೋದಕ್ಕೆ ತುಂಬ ಬೆಳ್ಳಕ್ಕಿದ್ದ. ಆಲ್ಮೋಸ್ಟ್ ರಡ್ಡಿ, ರಡ್ಡಿ ಅಂದರೆ ಪಿಂಕ್ ಆ್ಯಂಡ್ ಹೆಲ್ದಿ. ಅರ್ಥ ಆಯ್ತಾ? ಅವನು ನೋಡಿದ್ರೆ ಹೆಲ್ದಿ ಆಗಿರೋ ಒಂಥರ ಕಾಣೋನು. ಅ ಮ್ಯಾನ್ ಆಫ್ ಕ್ವಿಕ್ temper and irritability which he controls only with an effort. ಅವನಿಗೆ ತುಂಬ ಕೆಟ್ಟದಾದಂಥ ಕೋಪ ಮತ್ತೆ ಒಂದು ರೀತಿಯಾದ ಇರಿಟೇಷನ್ ಯಾವಾಗಲೂ ಇರೋದು. ಅದನ್ನು ಅವ್ನು ಕಂಟ್ರೋಲ್ ಮಾಡೋದು ಈಸಿ ಆಗಿತ್ತಾ? ಇಲ್ಲ, ತುಂಬ ಪ್ರಯತ್ನ ಪಟ್ಟು ಆ ಒಂದು ಕೋಪವನ್ನು ಅವನು ಕಂಟ್ರೋಲ್ ಮಾಡ್ಕೊತಿದ್ದ. ಹಿಸ್ ಫೇಸ್ ಇನ್ ರಿಪೋಸ್ ಇಸ್ ಮೆಲನ್ಕಾಲಿಕ್, ಅಂದರೆ ಅವನು ನೋಡಿದ್ರೆ ತುಂಬ ಸ್ಯಾಡ್ ಆಗಿ ಅವನು ಕಾಣೋನು. Seeing Don Pedro in conversation with Diego. ಸೊ ಇವಾಗ ಏನಾಗುತ್ತೆ, ಅಲ್ಲಿ ಅವನ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟರು. ಅವನು ಹೆಂಗಿದ್ದ, ಅವನ ಒಂದು ಡೀಟೇಲ್ ಒಂದು ಲುಕ್ನ ಡಿಸ್ಕ್ರೈಬ್ ಮಾಡಿದ ನಂತರ ಕೊಲಂಬಸ್ ಇವಾಗ ಒಳಗೆ ಬಂದ. ಕೊಲಂಬಸ್ ಬಂದಾಗ ಡಾನ್ ಪೆಡ್ರೋ ಮತ್ತು ಡಿಯಾಗೋ ಮಧ್ಯೆ ನಡೀತಿರುವಂತಹ ಒಂದು ಕಾನ್ವರ್ಸೇಷನ್ ಅವನು ಕೇಳಿಸ್ಕೊಂಡು ಹಿ ಲುಕ್ಸ್ ಟ್ರೈಫಲ್ ಸಸ್ಪೀಷಿಯಸ್, ಅಂದರೆ ಅವ್ನು ಕೇಳಿಸ್ಕೊಂಡು ಅವ್ನಿಗೊಂದು ರೀತಿಯಾದ ಡೌಟ್ ಬರುತ್ತೆ. ಟ್ರೈಫಲ್ ಅಂದರೆ ಏನು? ಅ ಲಿಟಲ್ ಸಸ್ಪೀಷಿಯಸ್. ಹಿ ಟರ್ನ್ಸ್ ಕ್ವಿಕ್ಲಿ ಟು ಡಿಯಾಗೋ. ಅದನ್ನು ಕೇಳಿಸ್ಕೊಂಡು ಅವ್ನಿಗೊಂದು ರೀತಿಯಾದ ಒಂದು ಡೌಟ್ ಬಂದಾಗ ಅವ್ನು ಡಿಯಾಗೋ ಕಡೆ ತಿರುಗ್ತಾನೆ. ಕೊಲಂಬಸ್ ತಿರುಗ್ಬಿಟ್ಟು ಏನಂತಾರೆ, ಈ ಡೈಲಾಗ್ ಹೇಳ್ತಾರೆ. ದಟ್ ಕ್ಯಾಂಡಲ್ ಆನ್ ದ ಫೋಕಾಸ್ಟ್ ಇಸ್ ಗಟರಿಂಗ್, ಸಿ ದಟ್ ಇಟ್ ಇಸ್ ಪುಟ್ ರೈಟ್. ಅವನಿಗೆ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಆ 4 ಕಾಸ್ಟ್ ಅಲ್ಲ, 4 ಮಾಸ್ಟ್ ಅಂತ ಏನಿದೆ, 4 ಮಾಸ್ಟ್ ಮೇಲೆ ಇದ್ರುವಂತಹ ಒಂದು ಕ್ಯಾಂಡಲ್ ಏನಿದೆ ಅದು ಅನ್ಸ್ಟಡಿ ಆಗಿದೆ. ಗಟರಿಂಗ್ ಅಂದರೆ ಅನ್ಸ್ಟಡಿ, ಅವ್ನು ಕರೆಕ್ಟಾಗಿ ನಿಂತಿಲ್ಲ, ಹೆಂಗೆಂಗೋ ಹೋಗ್ತಾ ಇದೆ. ಅದನ್ನು ಹೋಗಿ ನೋಡು, ಅದನ್ನು ಕರೆಕ್ಟಾಗಿ ಹಾಕು ಅಂತ ಕೊಲಂಬಸ್ ಹೇಳ್ತಾನೆ. ಡಿಯಾಗೋ ಸಲನ್ಲಿ ಅಂದರೆ ಒಂದು ರೀತಿಯಾದ ಬೇಗ ಅದನ್ನು ಇದು ಮಾಡ್ತಾ ಹೇಳ್ತಾನೆ. ಐ ಸರ್, ಎಸ್ ಸರ್ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಕೊಲಂಬಸ್ ರೀಕಾಲಿಂಗ್ ಹಿಮ್ ಆ್ಯಂಡ್ ಡಿಯಾಗೋ, ಅವ್ನು ಹೋಗ್ತಿರ್ತಾನೆ, ಕರಿತಾನೆ ಆ್ಯಂಡ್ ಡಿಯಾಗೋ ಅಂತಾನೆ. ಡಿಯಾಗೋ ಕಮ್ಮಿಂಗ್ ಬ್ಯಾಕ್, ಅವ್ನು ವಾಪಸ್ ಬರ್ತಾನೆ. ವಾಪಸ್ ಬಂದ್ಬಿಟ್ಟು ಎಸ್ ಸರ್ ಅಂತಾನೆ. ಕೊಲಂಬಸ್ ಹೇಳಿದೆ ದಿಸ್ ಇಸ್ ದ ಕ್ವಾರ್ಟರ್ ಡೆಕ್ ಅಂತ ಹೇಳ್ತಾನೆ. ಡಿಯಾಗೋ ಹೇಳ್ತಾನೆ ಎಸ್ ಸರ್. ಕೊಲಂಬಸ್ ಅ ಗುಡ್ ಸೇಲರ್ ನೋಸ್ ಹಿಸ್ ಪ್ಲೇಸ್ ಅಂತ ಹೇಳ್ಬಿಟ್ಟು, ಇದು ಒಂದು ಕ್ವಾರ್ಟರ್ ಡೆಕ್ಕು, ಒಬ್ಬ ಒಳ್ಳೆ ಸೇಲರ್ಗೆ ಅವನ ಒಂದು ಜಾಗ ಗೊತ್ತಿರತ್ತೆ ಅಂತ. ಅವನೇನು ಹೇಳಕ್ಕೆ ಟ್ರೈ ಮಾಡ್ತಾನೆ, ಅವ್ನು ಬಂದಿರುವಂಥ ಜಾಗ ಏನಿದೆ ಅದು ಅವನ ಜಾಗವಲ್ಲ, ಅವನು ಇರಬೇಕಾಗಿರುವಂತಹ ಸ್ಥಳನೇ ಬೇರೆ, ಅವ್ನು ಮಾಡಬೇಕಾಗಿರುವಂಥ ಕೆಲಸನೇ ಬೇರೆ. ಸೊ ಅವನು ಇಲ್ಲಿ ಏನು ಮಾಡ್ತಿದ್ದಾನೆ ಅಂತ ಅವನು ಕೇಳ್ತಾ ಇದ್ದಾನೆ. ಅರ್ಥ ಆಯ್ತಾ? ಸೊ ನೀನು ಆ ಕ್ಯಾಂಡಲ್ನ ಹಾಕ್ಬಿಟ್ಟು ಕರ್ದಿತಾನೆ, ವಾಪಸ್ ಕರ್ದಿ ಅವ್ನು ಹೋಗ್ತಾ ಇರ್ತಾನೆ ರೀಕಾಲ್ ಮಾಡಿಕೊಂಡು. ಇದು ಕ್ವಾರ್ಟರ್ ಡೆಕ್ಕು. ಆ ಗುಡ್ ಸೇಲರ್ ಅಂದರೆ ಯಾವ ಒಂದು ಸೇಲರ್ಗೆ ಅವನ ಜಾಗ ಗೊತ್ತಿರತ್ತೆ ಅಂತ ಒಂದು ಹೇಳ್ತಾನೆ. ಸೊ ಅವಾಗ ಏನಾಗುತ್ತೆ, ಡಿಯಾಗೋಗೆ ಒಂದು ರೀತಿಯಾದ ಕೋಪ ಬರುತ್ತೆ. ಸೊ ಅವ್ನು ಡಿಯಾಗೋ ಹೇಳ್ತಾನೆ ವಿತ್ ರಿಪ್ರೆಸ್ಡ್ ಫ್ಯೂರಿ. ಸೊ ಇವಾಗ ಕೊಲಂಬಸ್ ಏನಿದ್ದಾನೆ ಅವನಂದ್ರೆ ಒಂದು ಸ್ವಲ್ಪ ಭಯ ಕೂಡ ಇರುತ್ತೆ ಜನ, ಆ್ಯಂಡ್ ಅವ್ನು ಕ್ಯಾಪ್ಟನ್ ಅಲ್ವಾ. ಸೊ ಈ ಸೇಲರ್ಸ್ಗೆಲ್ಲ ಒಂದು ರೀತಿಯಾದ ಕ್ಯಾಪ್ಟನ್ ಮೇಲೆ ಒಂದು ರೀತಿಯಾದ ರೆಸ್ಪೆಕ್ಟ್ ಇರುತ್ತೆ, ಅವ್ರು ಬೇರೆ ಒಂದು ಸ್ಟೇಟಸಲ್ಲೇ ಇರ್ತಾರಲ್ವಾ. ಸೊ ಆ ಒಂದು ಕೋಪನ ಅವನು ತಡ್ಕೊಂಡ್ಬಿಡ್ತಾನೆ, ರಿಪ್ರೆಸ್ ಮಾಡ್ಕೊಂಡ್ಬಿಡ್ತಾನೆ. ಎಸ್ ಸರ್ ಅಂತ ಹೇಳ್ಬಿಟ್ಟು Columbus points off. Diego, scarcely concealing a scowl, goes away. Scarcely concealing ಅಂದ್ರೆ not being able to hide, ಅರ್ಥ ಆಯ್ತಾ ಮಕ್ಕಳೇ? ಆ್ಯಂಡ್ ಸ್ಕೌಲ್ ಅಂದರೆ ಎಕ್ಸ್ಪ್ರೆಷನ್ ಆಫ್ ಆ್ಯಂಗರ್. ಸೊ ಅವ್ನಿಗೆ ಕೋಪ ಬಂದಿರುತ್ತೆ. ಇವ್ನು ಯಾರು ಕೊಲಂಬಸ್, ನನಗೆ ನನ್ನ ಜಾಗನೇ ಹೇಳ್ತಾ ಇದ್ದಾನ, ನಾನು ಎಲ್ಲಿ ಕೂತ್ಕೊಂಡು ಕೆಲಸ ಮಾಡಬೇಕು ಅಂತ ನನಗೆ ಹೇಳ್ತಾ ಇದ್ದಾನ, ಅವನಿಗೆ ಕೋಪ ಬರುತ್ತೆ. ಸೊ ಅವನು ಅದನ್ನು ಕೊಲಂಬಸ್ ಹೋಗು ಅಂತ ಹಿಂಗೆ ತೋರಿಸಿದಾಗ ಆ ಕೋಪವನ್ನು ತೋರಿಸ್ತಾನೆ, ಅದನ್ನೇನು ಹೈಡ್ ಮಾಡೋದಕ್ಕೆ ಟ್ರೈ ಮಾಡಲ್ಲ. ತಿರ್ಗಾ ಏನಾಗುತ್ತೆ, ಸೀಮೆನ್ ಇರ್ತಾರಲ್ಲ, ಸೀಮೆನ್ ಅವರು ತಿರ್ಗಾ ಹಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಿಯರ್ಸ್ ಅ ಕೇಕ್ ಓ ರಮ್ ಟು ಕಿಂಗ್ಡಮ್ ಕಮ್, ದ ಡೆವಿಲ್ಸ್ ಲಾಫ್
ಬಟ್ ಗಾಡ್ ಈಸ್ ಡಮ್ ಅಂತ ಹೇಳ್ತಾರೆ. ಇಲ್ಲಿ ಕೊಲಂಬಸ್ ಅಂಡ್ ಪೆಡ್ರೋ ಡಿಸೆಂಡ್ ಟು ದ ಕ್ವಾರ್ಟರ್ ಡೆಕ್. ಇವಾಗ ಕ್ವಾರ್ಟರ್ ಡೆಕ್ ಅಂತ ಏನ್ ಜಾಗ ಇದೆ, ಕೊಲಂಬಸ್ ಮತ್ತೆ ಪೆಡ್ರೋ ಅಲ್ಲಿಗೆ ಹೋಗ್ತಾರೆ. ಅಂದ್ರೆ ಒಂದು ಅಪ್ಪರ್ ಲೆವೆಲ್, ಡಿಸೆಂಡ್ ಅಂದ್ರೆ ಕೆಳಗಡೆ ಲೆವೆಲ್ಗೆ ಬರೋದು. ಕೊಲಂಬಸ್ ಹೇಳ್ತಾನೆ ಆಯ್ತಾ, ಏನಂತಾರೆ, ಪೆಡ್ರೋ ದೇ ಡ್ರಿಂಕ್ ಟೂ ಮಚ್ ಅಂತ ಅವನು ಪೆಡ್ರೋಗೆ ಹೇಳ್ತಾನೆ. ಯಾರು ಹೇಳ್ತಾರೆ? ಕೊಲಂಬಸ್. ಪೆಡ್ರೋ ಹೇಳ್ತಾನೆ ದೇ ಆರ್ ಸಿಂಪಲ್ ಮೆನ್ ಅಂಡ್ ಮಸ್ಟ್ ಹ್ಯಾವ್ ದೇರ್ ರಿಲ್ಯಾಕ್ಸೇಷನ್. ಅವರೆಲ್ಲ ತುಂಬ ಸಹಜ ಮನುಷ್ಯರು, ಅವ್ರಿಗೂ ಕೂಡ ಒಂದು ರೀತಿಯಾದ ರಿಲ್ಯಾಕ್ಸೇಷನ್ ಬೇಕು ಅಂತ ಪೆಡ್ರೋ ಹೇಳ್ತಾನೆ. ದ ನೆಕ್ಸ್ಟ್ ವರ್ಡ್ಸ್ ಬ್ರೇಕ್ ಫ್ರಮ್ ಹಿಮ್ ಆಲ್ಮೋಸ್ಟ್ ಇನ್ವಾಲಂಟಿಯರ್ಲಿ. ಅಂದರೆ ಅವನು ಮುಂದೆ ಏನು ಹೇಳ್ತಾನಲ್ಲ ಅದು ಅವನು ಥಿಂಕ್ ಮಾಡ್ಕೊಂಡು ಹೇಳಲ್ಲ, ಹಾಗೆ ಹೇಳ್ಬಿಡ್ತಾನೆ. ವಿ ಹ್ಯಾವ್ ನಾಟ್ ಆಲ್ ಯೋರ್ ವಿಷನ್ಸ್ ಕ್ಯಾಪ್ಟನ್. ನಮಗೆ ನಿನ್ನ ರೀತಿಯಾದ ಒಂದು ವಿಷನ್ ನಮಗಿಲ್ಲ. ನೀನು ಇಟ್ಕೊಂಡಿರುವಂಥ ವಿಷನ್, ಒಂದು ಲ್ಯಾಂಡ್ ಕಂಡು ಹಿಡಿಯೋಕ್ಕಾಗಿರಲಿ, ಇದೆಲ್ಲ ಒಂದು ವಿಷನ್ ನಿಂದು. ಅದೇ ರೀತಿಯಾದ ವಿಷನ್ ನಾವು ಶೇರ್ ಮಾಡಲ್ಲ ಅಂತ ಹೇಳ್ತಾನೆ. ಕೊಲಂಬಸ್ ಇಂಪೇಷಂಟ್ಲಿ, ಅವ್ನಿಗೆ ಇಷ್ಟ ಆಗಲ್ಲ, ತುಂಬ ಇಂಪೇಷಂಟ್ ಆಗಿ ಹೇಳ್ತಾನೆ, ಇಟ್ ಈಸ್ ಮೈ ವಿಲ್, ಇಸ್ ದಟ್ ನಾಟ್ ಎನಫ್? ಇದು ನನ್ನ ವಿಲ್, ನನಗೆ ಇದು ಮಾಡಬೇಕು ಅಂತ ಆಸಕ್ತಿ ಇದೆ, ಅದು ಸಾಕಿಲ್ವೇ ಅಂತ ಕೇಳ್ತಾನೆ. ಪೆಡ್ರೋ ಬೋಯಿಂಗ್ ಇಸ್ ಹೆಡ್, ಹಿಂಗೆ ಬಗ್ಗಿಸ್ಕೊಂಡು ತಲೆನ, ಐ ಆಮ್ ಆನ್ಸರ್ಡ್ ಅಂತ ಹೇಳ್ತಾನೆ. ನೀವು ನನ್ನ ಪ್ರಶ್ನೆನ ಉತ್ತರಿಸಿದ್ದೀರಾ ಅಂತ ಹೇಳ್ತಾನೆ. ಕೊಲಂಬಸ್ ಹೇಸ್ಟಿಲಿ, ಫರ್ಗಿವ್ ಮೀ ಡಾನ್ ಪೆಡ್ರೋ, ಅ ಕರ್ಬ್ ಫಾರ್ ಮೈ ಟಂಗ್, ಓ ಅ ಕರ್ಬ್ ಫಾರ್ ಮೈ ಅನ್ಬ್ರಿಡಲ್ಡ್ ಟಂಗ್, ಮೈ ವರ್ಸ್ಟ್ ಎನಿಮಿ ಅಂತ ಹೇಳ್ತಾರೆ. ಅನ್ಬ್ರಿಡಲ್ಡ್ ಅಂದರೆ ಅನ್ಕಂಟ್ರೋಲ್ಡ್. ಸೊ ಸಾರಿ, ಈ ನನ್ನ ಒಂದು ನಾಲ್ಗೆ ತುದಿಲಿ ನಾನು ಏನೇನೋ ಅಂದ್ಬಿಡ್ತೀನಿ ಆ್ಯಂಡ್ ಇದನ್ನು ನನಗೆ ಕಂಟ್ರೋಲು ಮಾಡೋಕ್ಕಾಗಲ್ಲ. ಈ ಒಂದು ನಾಲ್ಗೆ ಇದೆ, ಅನ್ಕಂಟ್ರೋಲ್ ಮಾಡೋಕ್ಕಾಗಿರುವಂಥ ಅನ್ಕಂಟ್ರೋಲ್ ನಾಲ್ಗೆ ಏನಿದೆ ಅದು ನನ್ನ ವರ್ಸ್ಟ್ ಎನಿಮಿ ಅಂತ ಯಾರು ಹೇಳ್ತಾರೆ? ಕೊಲಂಬಸ್ ಹೇಳ್ತಾರೆ. ಮೋ ಕ್ವೈಟ್ಲಿ, ಇನ್ನ ಕ್ವೈಟಾಗಿ ಹೇಳ್ತಾರೆ, ಮೈ ವಿಲ್ ಫ್ರೆಂಡ್, ಬಿಕಾಸ್ ಗಾಡ್ಸ್ ವಿಲ್ ಶೆಲ್ ದ್ಯಾಟ್ ಸಫೈಸ್ ಅಂತಾರೆ. ಈ ನನ್ನ ವಿಲ್ ಏನಿದೆ ಅದು ಲ್ಯಾಂಡ್ನ ಕಂಡುಹಿಡಿಯೋದು, ಕರೆಕ್ಟ್ ಅಲ್ವಾ? ಇಲ್ಲಿ ವಿಲ್ ಏನೋ ಅದು ಆಯ್ತಾ, ಬಿಕಾಸ್ ಅದೇ ಕೂಡ ಈ ಒಂದು ಭಗವಂತನ ವಿಲ್. ಶೆಲ್ ದ್ಯಾಟ್ ಸಫೈಸ್ ಅಂದರೆ ಈ ರೀಸನ್ ಸಾಕಾ ಅಂತ ಅವರು ಹೇಳ್ತಾರೆ. ಓಕೆನಾ ಮಕ್ಕಳೇ? ಪೆಡ್ರೋ ನಾಟ್ ಪೀಸ್ಡ್, ಐ ಡು ನಾಟ್ ಕ್ಲೇಮ್ ಯೋರ್ ಕಾನ್ಫಿಡೆನ್ಸ್. ಪೆಡ್ರೋಗೆ ಇಲ್ಲಿ ಅವ್ರು ಕೊಟ್ಟಿರುವಂತಹ ಒಂದು ಆನ್ಸರಿಂದ ಸ್ಯಾಟಿಸ್ಫೈ ಆಗ್ತಾರಾ? ಇಲ್ಲ. ಸೊ ನಾಟ್ ಅಪೀಸ್ಡ್ ಅಂದರೆ ಅನ್ಸ್ಯಾಟಿಸ್ಫೈಡ್, ನಾಟ್ ಸ್ಯಾಟಿಸ್ಫೈಡ್. ಅರ್ಥ ಆಯ್ತಾ? ಐ ಡು ನಾಟ್ ಕ್ಲೇಮ್ ಯೋರ್ ಕಾನ್ಫಿಡೆನ್ಸ್ ಸರ್, ನಾನು ನೀವೇನು ಹೇಳ್ತಿದ್ದೀರಲ್ಲ ಅದ್ರ ಜೊತೆ ಅಗ್ರಿ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಕೊಲಂಬಸ್ ಥಂಡರಿಂಗ್ ಅಗೇನ್, ಥಂಡರಿಂಗ್ ಅಂದರೆ ತುಂಬ ಜಾಸ್ತಿ ಕೋಪದಲ್ಲಿ, ಐ ಕ್ಲೇಮ್ ಯೋರ್ಸ್, ದ ಸೌಂಡ್ ಆಫ್ ದ ಸೀಮೆನ್ಸ್ ಸಾಂಗ್ ಇಸ್ ಅಗೇನ್ ಹರ್ಡ್, ಅ ಬ್ಲೈಟ್ ಅಪಾನ್ ದ ಸಿಂಗಿಂಗ್ ಬಿಡ್ ದೆಮ್ ಸ್ಟಾಪ್. ಆಯ್ತಾ? ಸೊ ಅವನಂತಾನೆ ನನಗೆ ನಿನ್ನ ಕಾನ್ಫಿಡೆನ್ಸ್ ಬೇಕು. ಅವರ ಅ ಬ್ಲೈಟ್ ಅಂದ್ರೆ ಏನು? ಅ ಕರ್ಸ್ ಅಪಾನ್ ದೇರ್ ಸಿಂಗಿಂಗ್ ಬಿಡ್ ದೆಮ್ ಸ್ಟಾಪ್, ಅವ್ರಿಗೆ ಸ್ಟಾಪ್ ಮಾಡಿಸು, ನಾನು ಅವರ ಹಾಡಿನ ಮೇಲೆ ಕರ್ಸ್ನ ಹಾಕ್ತಿದ್ದೀನಿ, ಮೇಕ್ ದೆಮ್ ಸ್ಟಾಪ್ ಅಂತ ಅವ್ರು ಹೇಳ್ತಾರೆ. ಪೆಡ್ರೋ ಗೋಸ್ ಆಫ್ ವಿತ್ ಅನ್ ಏರ್ ಆಫ್ ಡಿಸ್ಕಂಟೆಂಟ್. ವೆನ್ ಹೀ ಇಸ್ ಅಲೋನ್, ಕೊಲಂಬಸ್ ಲುಕ್ಸ್ ಔಟ್ ಟು ದ ಸಿ ಮಟರಿಂಗ್. ಆಯ್ತಾ? ಸೊ ಏನಾಗುತ್ತೆ, ಅಲ್ಲಿಂದ ಪೆಡ್ರೋ ಅವರು ಹೊರಟ್ಬಿಡ್ತಾರೆ. ಅವ್ರಿಗೆ ಒಂದು ರೀತಿಯಾದ ಏರಲ್ಲಿ ಡಿಸ್ಕಂಟೆಂಟ್ ಅನ್ಸುತ್ತೆ, ಅವ್ನಿಗೆ ಯಾವುದೋ ಒಂದು ರೀತಿಯಾದ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಅವ್ರಿಗೆ ಬೇಕಿರುವಂಥ ಉತ್ತರ ಅವ್ರಿಗೆ ಸಿಕ್ಕಿಲ್ದೇ ಇರೋದ್ರಿಂದ ಅವ್ರು ಅಲ್ಲಿಂದ ಹೊರಟೋಗ್ತಾರೆ. ಆದರೆ ಕೊಲಂಬಸ್ ಒಬ್ಬರೇ ಇದ್ದಾಗ ಅವರು ಸಿ ಮಟರಿಂಗ್ ಅಂದರೆ ಸಿ ಮಾಡುತ್ತಿದ್ದುವಂಥ ಶಬ್ದವನ್ನು ನಿಂತ್ಕೊಂಡು ಕೇಳಿಸ್ಕೊತಾರೆ. ಮಿಸ್ಟ್ರಿ, ವುಡ್ ಗಾಡ್ ಇಂಪ್ಲಾಂಟ್ ದ ಡಿಸೈರ್ ಟು ಸಾಲ್ವ್ ಮಿಸ್ಟ್ರೀಸ್ ಆ್ಯಂಡ್ ನಾಟ್ ಪ್ರೊವೈಡ್ ದ ಸೊಲ್ಯೂಷನ್ ಅನ್ಕೊಂತಾನೆ. ಮಿಸ್ಟ್ರಿನ ಇದು ದೇವರು ಯಾವುದಾದ್ರೂ ಒಂದು ಮಿಸ್ಟ್ರಿನ ಪ್ಲಾಂಟ್ ಮಾಡ್ತಾರಾ, ಅದಕ್ಕೆ ನನಗೆ ಸೊಲ್ಯೂಷನ್ ಗೊತ್ತಾಗಲ್ಲ ಅಂದರೆ, ಸೊ ಅವನೇನು ಅನ್ಕೊಂತಾನೆ, ಇವಾಗ ನನ್ನನ್ನು ಈ ಒಂದು ಜರ್ನಿಗೆ ಕಳಿಸಿದ್ರೆ, ನಾವು ಇದನ್ನು ಮಾಡ್ತಿದ್ರೆ ಮೋಸ್ಟ್ಲಿ ಅಲ್ಲಿ ಯಾವುದೋ ಒಂದು ಇದೆ, ಅಲ್ಲಿ ಯಾವುದೋ ಒಂದು ಸೊಲ್ಯೂಷನ್ ಇದೆ. ಈ ಒಂದು ನಾವೇನು ವಾಯೇಜ್ ತೊಗೊತಾ ಇದ್ದೀವಿ, ಈ ಒಂದು ಶಿಪ್ಪಲ್ಲಿ ನಾವೇನು ಒಂದು ಲ್ಯಾಂಡ್ ಹುಡ್ಕೊಂಡು ಹೋಗ್ತಿದ್ದೀವಿ, ಅದಕ್ಕೆ ಒಂದು ಎಂಡ್ ಅನ್ನೋದಿದೆ, ಅದಕ್ಕೆ ಒಂದು ಸೊಲ್ಯೂಷನ್ ಅನ್ನೋದು ಇರಲ್ವಾ ಅಂತ ಅವನು ಕ್ವೆಶ್ಚನ್ ಮಾಡ್ಕೊತಾನೆ. ಸಡನ್ಲಿ ಪೇಪೆ ರನ್ಸ್ ಅಪ್ ದ ಸ್ಟೆಪ್ ಟು ದ ಪೂಪ್. ಅರ್ಥ ಆಯ್ತಾ? ಕೊಲಂಬಸ್ ಇಸ್ ಸ್ಟಾರ್ಟಲ್ಡ್. ಪೂಪ್ ಅಂದರೆ ಹೈ ಡೆಕ್ ಅಟ್ ದಿ ಎಂಡ್ ಆಫ್ ದ ಶಿಪ್.
ಸೊ ಪೇಪೆ ಏನ್ ಮಾಡ್ತಾನೆ, ಅವ್ನು ಓಡ್ ಬಂದ್ಬಿಟ್ಟು ಆ ಎಂಡ್ ಆಫ್ ದ ಡೆಕ್ ಆಫ್ ದ ಶಿಪ್ಗೆ ಹೋಗ್ತಾನೆ. ಅದಕ್ಕೆ ಪೂಪ್ ಅಂತಾರೆ ಆಯ್ತಾ. ಕೊಲಂಬಸ್ ಇಸ್ ಸ್ಟಾರ್ಟಲ್ಡ್, ಅವನ್ಗೆ ಹೆದರಿಕೆ ಆಗುತ್ತೆ, ಒಂದ್ ರೀತಿಯಾದ ಸರ್ಪ್ರೈಸ್ ಆಗ್ತಾನೆ. ಸರ್ಪ್ರೈಸು ಹೆದರಿಕೆ ಮಿಕ್ಸ್ ಆದಾಗ ಸ್ಟಾರ್ಟಲ್ಡ್ ಫೀಲಿಂಗ್ ಆಯ್ತಾ. ಹೂ ಇಸ್ ದಟ್ ಅಂತ ಕೇಳ್ತಾನೆ. ಪೆಪೆ ಹೇಳ್ತಾನೆ, ಮೀ ಕ್ಯಾಪ್ಟನ್ ಪೆಪೆ. ಕೊಲಂಬಸ್ ಫ್ರೌನಿಂಗ್ ಆನ್ ಹಿಮ್, ಒಂಥರ ಸಿಡ್ಕೊಂಡು ಕೇಳ್ತಾನೆ, ಹ್ಯಾವ್ ಯು ಬೀನ್ ದೇರ್ ಆಲ್ ದ ಟೈಮ್, ನೀನ್ ಯಾವಾಗ್ಲೂ ಆವಾಗ್ಲಿಂದಾನು ಅಲ್ಲೇ ಇದ್ಯಾ ಅಂತ ಕೇಳ್ತಾರೆ. ಪೇಪೆ ಹೇಳ್ತಾನೆ, ಪ್ಲೀಸ್ ಸರ್ ಐ ಆಮ್ ಆಫ್ ಡ್ಯೂಟಿ, ಪ್ಲೀಸ್ ನನ್ನ ಹತ್ರ ಈ ಥರ ಮಾತಾಡಬೇಡಿ, ನಾನು ಇವಾಗ ಡ್ಯೂಟಿಲಿಲ್ಲ, ಐ ಆಮ್ ಆಫ್ ಡ್ಯೂಟಿ ಅಂತ ಹೇಳ್ತಾರೆ. ನನ್ನ ಕೆಲಸದ ಟೈಮ್ ಆಗೋಯ್ತು, ನನ್ನ ಶಿಫ್ಟ್ ಟೈಮ್ ಆಗೋಯ್ತು. ಕೊಲಂಬಸ್ ಅಂತಾನೆ, ದೆನ್ ವೈ ಆರ್ಂಟ್ ಯು ಡೌನ್ ಬಿಲೋ, ಮತ್ತೆ ನೀನು ಕೆಳಗೆ ಯಾಕಿಲ್ಲ ಅಂತ ಕೇಳ್ತಾನೆ. ಪೇಪೆ ಹೇಳ್ತಾನೆ, whimsically knowing that he is privileged, I prefer your company to theirs. ಅವಾಗಂತಾನೆ ಅವನು ಗೊತ್ತಿರತ್ತೆ ಕೊಲಂಬಸ್ ಇವನನ್ನು ಪ್ರಿಫರ್ ಮಾಡ್ತಾನೆ ಓವರ್ ಅದರ್ಸ್ ಅಂತ. ಸೊ ಅವಾಗೇನು ಅದಕ್ಕೆ ಏನಂತಾನೆ, ನನಗೆ ನಿಮ್ಮ ಕಂಪನಿ ಇಷ್ಟ, ಅವ್ರ ಕಂಪನಿಗಿಂತ ಜಾಸ್ತಿ ನಿಮ್ಮ ಜೊತೆ ಇರೋದಕ್ಕೆ ನನಗೆ ಆಸಕ್ತಿ ಅಂತ ಪೇಪೆ ಹೇಳ್ತಾನೆ. ಹಿ ಪಾಯಿಂಟ್ಸ್ ಬಿಲೋ, ಆಮ್ ಐ ಇನ್ ದ ವೇ ಹಿಯರ್ ಸರ್, ನಾನೇನಾದರೂ ನಿಮ್ಮ ಒಂದು ದಾರಿಗೆ ಅಡ್ಡನಾಗ್ತಿದ್ದೇನಾ ಅಂತ ಕೇಳ್ತಾರೆ. ಕೊಲಂಬಸ್ humoring him, what a boy, and what do they say of the preference, ಎಂತ ಹುಡುಗ ನೀನು, ಆ್ಯಂಡ್ ಈ ಪ್ರಿಫರೆನ್ಸ್ ಇದೆಯಲ್ಲ ನನ್ನನ್ನು ಪ್ರಿಫರ್ ಮಾಡೋದು, ಅದ್ರ ಬಗ್ಗೆ ಅವರೆಲ್ಲ ಏನಂತಾರೆ ಅಂತ ಕೊಲಂಬಸ್ ಕೇಳ್ತಾನೆ. ಪೆಪೆ, ಐ ಡೋಂಟ್ ಸ್ಪೀಕ್ ಟು ದೆಮ್, ಐ ಹೇಟ್ ದೆಮ್, ಅವ್ರಗಳ ಜೊತೆ ನಾನು ಮಾತಾಡಲ್ಲ, ನನಗೆ ಅವ್ರು ಕಂಡ್ರೆ ಆಗಲ್ಲ ಅಂತ ಪೆಪೆ ಹೇಳ್ತಾನೆ. ಪೆಪೆ, ಆ್ಯಂಡ್ ಗೆಟ್ ಯು ಗಾನ್ ಆಯ್ತಾ. ಸೊ ಕೊಲಂಬಸ್ ಅಂತಾನೆ, ಸುಮ್ಮನೆ ಇರು, ಇಲ್ಲಿಂದ ನೀನು ಹೊಟ್ಟೋಗು ಆಯ್ತಾ. ಪೆಪೆ ಟರ್ನ್ಸ್ ರಿಲಕ್ಟೆಂಟ್ಲಿ, ಅವನಿಗೆ ಹೋಗಕ್ ಇಷ್ಟ ಇರಲ್ಲ, ಬಟ್ ಹೋಗ್ಬೇಕಲ್ಲ ಇವನು ಹೇಳಿದನ ಅಂತ ಟರ್ನ್ ಮಾಡ್ತಾನೆ. ಕ್ವಿಕ್ ಅಂತ ಕೊಲಂಬಸ್ ಹೇಳ್ತಾನೆ. ಅವಾಗ ಏನ್ ಮಾಡ್ತಾನೆ, ಆ ಹುಡುಗ ಇನ್ನ ಬೇಗ ಹೊಟ್ಟೋಗ್ತಾನೆ. ಹಿಯರ್ ಯು ಹರ್ಡ್ ವಾಟ್ ಡಾನ್ ಪೆಡ್ರೋ ಸೆಡ್, ಅವಾಗ ಅವ್ನು ಹೋಗೋವಾಗ ಇವನು ಕರೀತಾನೆ, ಹೇ ಹಿಯರ್, ನೀನ್ ಡಾನ್ ಪೆಡ್ರೋ ಹೇಳಿದನ್ನ ಕೇಳಿದ್ರ ಅಂತ ಹೇಳ್ತಾನೆ. ಸೊ ಪೆಪೆ ಹೇಳ್ತಾರೆ, ಎಸ್ ಕ್ಯಾಪ್ಟನ್, ಆ್ಯಂಡ್ ಹೀ ಇಸ್ ದ ಬೆಸ್ಟ್ ಅಂತ ಹೇಳಕ್ ಹೋಗ್ತಾನೆ. ಕೊಲಂಬಸ್ ಅಂತಾನೆ, ಬಟ್ ಈವನ್ ಹೀ ಡೌಟ್ಸ್, ಅವನಿಗೂ ಕೂಡ ನನ್ನ ಮೇಲೆ ಡೌಟ್ ಇದೆ ಅಂತ ಹೇಳ್ತಾನೆ. ಆವಾಗ ಪೆಪೆ ಹೇಳ್ತಾನೆ, ಎವ್ರಿಬಡಿ ಡೌಟ್ಸ್, ಎಲ್ಲರೂ ನಿಮ್ಮನ್ನ ಡೌಟ್ ಮಾಡ್ತಾರೆ, ಎಲ್ಲರೂ ಇಲ್ಲಿ ನಮಗೆ ಲ್ಯಾಂಡ್ ಸಿಗತ್ತೋ ಇಲ್ವೋ, ಸ್ಪೇನಿಗೆ ವಾಪಸ್ ಕರ್ಕೊಂಡೋಗಿ ಅಂತ ತುಂಬಾ ಹೇಳ್ತಾರೆ, ಬಟ್ ನಾನು ನಿಮ್ಮನ್ನ ಡೌಟ್ ಮಾಡಲ್ಲ ಎಕ್ಸೆಪ್ಟ್ ಮೀ ಅಂತ ಹೇಳ್ತಾರೆ. ಕೊಲಂಬಸ್ ಬಿಟರ್ಲಿ, ಎವ್ರಿಬಡಿ, ಅವನಿಗೆ ಒಂದು ರೀತಿಯಾದ ಅದು ಒಂದು ಹೊಡಿಯತ್ತದು. ಬಿಟರ್ಲಿ ಅಂದ್ರೆ ಎಲ್ಲಾರೂನಾ ಅಂತ ಕೇಳ್ತಾನೆ. ಪೆಪೆ ಈಗರ್ಲಿ, ಹಾ ಎಕ್ಸೆಪ್ಟ್ ಮೀ ಕ್ಯಾಪ್ಟನ್, ಎಕ್ಸೆಪ್ಟ್ ಮೀ ಅಂದ್ರೆ ತುಂಬಾ ಕುತೂಹಲದಿಂದ ಹೇಳ್ತಾನೆ. ಅವನಿಗೆ ಅದು ಹೇಳ್ಬೇಕಾಗತ್ತೆ ಏನಂತ, ಅವನು ಕೊಲಂಬಸ್ನ ನಂಬ್ತಾನೆ ಅಂತ ಹೇಳ್ಬೇಕಾಗಿರುತ್ತೆ. ಅದಕ್ಕೆ ಅವನಂತಾನೆ, ನನ್ ಬಿಟ್ಟು ಸರ್, ನನ್ ಬಿಟ್ಟು ಅಂತ ಹೇಳ್ತಾನೆ. ಹಿ ಗೋಸ್ ಟು ಹಿಮ್ ಇಂಪೆಟಿಯಸ್ಲಿ ಅಂದ್ರೆ ವಿತೌಟ್ ಎನಿ ಫಿಯರ್, ಒಂದ್ ರೀತಿಯಾದ ಫಿಯರ್ ಇಲ್ದರೆ ಅವನ ಹತ್ರ ಹೋಗ್ತಾನೆ. ಕೊಲಂಬಸ್ ಲೇಯಿಂಗ್ ಅ ಹ್ಯಾಂಡ್ ಆನ್ ದ ಬಾಯ್ಸ್ ಹೆಡ್, ಇಲ್ಲಿ ಚಿನ್ನ ಹತ್ರ ಇದೆ, ಆದ್ರೆ ಅವನ್ ಇಡೋದು ತಲೆ ಮೇಲೆ ಆಯ್ತಾ. ಹುಡುಗನ ತಲೆ ಮೇಲೆ ಇಟ್ಬಿಟ್ಟು ಏನಂತ, ಯು ಆರ್ ಯಂಗ್ ಎನಫ್ ಟು ಹ್ಯಾವ್ ಫೇತ್, ಥ್ಯಾಂಕ್ ಯು ಬಾಯ್ ಅಂತ ಹೇಳ್ತಾನೆ. ನೀನು ನನ್ನ ಮೇಲೆ ನಂಬಿಕೆ ಇಡೋದಕ್ಕೆ ತುಂಬಾ ಚಿಕ್ಕವನು, ಥ್ಯಾಂಕ್ ಯು ಸನ್, ಥ್ಯಾಂಕ್ ಯು ಬಾಯ್ ಅಂತ ಹೇಳ್ತಾರೆ. ಸನ್ ಅಲ್ಲ ಬಾಯ್, ಓಕೆನಾ. ದ ಸೀಮೆನ್ ಸಾಂಗ್ ಇಸ್ ಹರ್ಡ್ ಅಗೇನ್, ಸೀಮೆನ್ ಸಾಂಗ್ ಏನಿದೆ ಅದು ತಿರ್ಗಾ ಕೇಳ್ಸಕ್ ಸ್ಟಾರ್ಟ್ ಆಗತ್ತೆ. ಪೆಪೆ, ದೇ ಆರ್ ಹಾರಿಬಲ್ ವೆನ್ ದೇ ಡ್ರಿಂಕ್ ಟು ಮಚ್, ಅವ್ರು ತುಂಬಾ ಕೆಟ್ಟವರು ಈ ಹಾಡನ್ನು ಹಾಡಿದಾಗ. ದೇ ಸೇ ಇಟ್ ಮೇಕ್ಸ್ ದೆಮ್ ಫರ್ಗೆಟ್, ಅವ್ರು ಹೇಳ್ತಾರೆ ಈ ತರ ಹಾಡು ಹೇಳಿದ್ರೆ ಏನೇ ಒಂದು ದುಃಖ ಆಗಿರ್ಲಿ, ಏನೇ ಒಂದು ಟೆನ್ಷನ್ ಆಗಿರ್ಲಿ, ಅದು ಅವ್ರಿಗೆ ಮರೆಯಕ್ಕಾಗತ್ತೆ ಅಂತ. ಕೊಲಂಬಸ್ ಅಂತಾನೆ, ಪೋರ್ ಫೆಲೋಸ್, ಅವನಿಗೂ ಬೇಜಾರಾಗತ್ತೆ, ಎಷ್ಟು ಪಾಪ ಅಲ್ಲ ಇವ್ರುಗಳಲ್ಲ ಅಂತ ಹೇಳ್ತಾನೆ. ಪೆಪೆ ಅಪ್ರೋಚಿಂಗ್ ನಿಯರರ್, ಇನ್ನ ಒಂದ್ ಸ್ವಲ್ಪ ಹತ್ರ ಬಂದು ಹೇಳ್ತಾನೆ, ಕ್ಯಾಪ್ಟನ್ ಬಿ ಕೇರ್ಫುಲ್, ಸಮ್ಟೈಮ್ಸ್ ದೇ ಆರ್ ಡೆಸ್ಪರೇಟ್. ಅವನಂತಾನೆ, ಇವರಿಂದ ಒಂದ್ ಸ್ವಲ್ಪ ಕೇರ್ಫುಲ್ ಆಗಿರಿ ಕ್ಯಾಪ್ಟನ್, ಸಮ್ಟೈಮ್ಸ್ ಅವ್ರು ತುಂಬಾ ಡೆಸ್ಪರೇಟ್ ಆಗೋದಕ್ಕೆ ಚಾನ್ಸ್ ಇದೆ. ದ ಸಾಂಗ್ ಸರ್ಜಸ್ ಅಪ್ ಲೈಕ್ ಅ ಗ್ರೌಲ್, ಮೇಲಿಂದ ಕೆಳಗೆ ಟೋನ್ ಜಾಸ್ತಿ ಆಗತ್ತೆ, ಕೆಳಗಾಗುತ್ತೆ, ಸರ್ಜಸ್ ಅಪ್ ಲೈಕ್ ಅ ಗ್ರೌಲ್. ಅರ್ಥ ಆಯ್ತಾ. ಸೊ ಇದೇನಿದೆ, ಕ್ಯಾಪ್ಟನ್ ಬಿ ಕೇರ್ಫುಲ್, ಸಮ್ಟೈಮ್ಸ್ ದೇ ಆರ್ ಡೆಸ್ಪರೇಟ್, ತಿರ್ಗಾ ನಿಮ್ಮ ಎಕ್ಸ್ಟ್ರಾಕ್ಟ್ಸ್ಗೆ ಬರಬಹುದು. ಕೊಲಂಬಸ್ ಅಂತಾನೆ, ದಟ್ ಈಸ್ ಅಗ್ಲಿ, ಅವ್ರು ನನ್ನನ್ನ ಹಾರ್ಮ್ ಮಾಡ್ಬೋದಾ,
ಅದು ತುಂಬ ಅಗ್ಲಿ. ಐ ಬೇಡ್ ಡಾನ್ ಪೆಡ್ರೋ ಸ್ಟಾಪ್ ದೆಮ್. ನಾನು ಡಾನ್ ಪೆಡ್ರೋಗೆ ಹೇಳಿದ್ದೀನಿ, ಅವ್ರಿಗೆ ಒಂದು ಸ್ಟ್ರಿಕ್ಟಾಗಿ ಆರ್ಡ್ರ್ ಕೊಟ್ಟಿದ್ದೀನಿ ನನ್ನನ್ನು ಸ್ಟಾಪ್ ಮಾಡೋದಕ್ಕೆ, ಅವರನ್ನು ಸ್ಟಾಪ್ ಮಾಡೋದಕ್ಕೆ. ಸೊ ಯು ಥಿಂಕ್ ದೇ ಮೈಟ್ ಬಿಕಮ್ ಡೇಂಜರಸ್? ಸೊ ನಿಂಗೇನು ಅನ್ಸುತ್ತೆ, ಅವ್ರು ಡೇಂಜರಸ್ ಆಗ್ಬೋದಾ ಅಂತ ಪೆಪೆ ಕೇಳ್ತಾನೆ. ಡಾನ್ ಪೆಡ್ರೋ ರಿಟರ್ನ್ಸ್. ಅವಾಗೇನಾಗುತ್ತೆ, ಇವರಿಬ್ರು ಮಧ್ಯ ನಡೀತಿರುವಂಥ ಕಾನ್ವರ್ಸೇಷನಲ್ಲಿ ಡಾನ್ ಪೆಡ್ರೋ ಅವರು ವಾಪಸ್ ಬರ್ತಾರೆ. ಗೋ ಬಾಯ್ ಅಂತ ಹೇಳ್ತಾರೆ, ನೀನು ದೂರ ಹೋಗು ಅಂತ ಆ ಹುಡುಗನ್ಗೆ ಹೇಳ್ತಾರೆ. ಯಾವ ಹುಡುಗ? ಪೆಪೆಗೆ. ಪೆಪೆ ಮೂವ್ಸ್ ಅವೇ ಬಟ್ ಡಸ್ ನಾಟ್ ಗೋ ಔಟ್. ಅದು ಹೇಳಿದ ತಕ್ಷಣ ಅವ್ನು ಹಿಂದೆ ಹೋಗ್ತಾನೆ, ಬಟ್ ಅವನು ಅಲ್ಲಿಂದ ಹೋಗಲ್ಲ. ವೆಲ್ ಡಾನ್ ಪೆಡ್ರೋ, ದೇರ್ ಸಿಂಗಿಂಗ್ ಚೇಂಜಸ್ ಟು ಅ ರೋರ್. ದ ಡೀಪನಿಂಗ್ ಆಫ್ ದೇರ್ ಡಿಸ್ಕಂಟೆಂಟ್ ಈಸ್ ಓಮ್ನಿಯಸ್ ಅಂತ ಹೇಳ್ತಾರೆ. ಓಮ್ನಿಯಸ್ ಅಂದರೆ ಸಜೆಸ್ಟಿಂಗ್ ದಟ್ ಸಮಥಿಂಗ್ ಬ್ಯಾಡ್ ಇಸ್ ಗೋಯಿಂಗ್ ಟು ಹ್ಯಾಪನ್, ಸ್ನೀಕಿಂಗ್ ಮಿಸ್ಚೀಫ್ ಅಂತ. ಸೊ ಅವನಂತಾನೆ, ಇವ್ರು ಡಾನ್ ಪೆಡ್ರೋ ಇವರೆಲ್ಲ ಹಾಡ್ತಿದಾರಲ್ಲ, ಅದು ಒಳ್ಳೆ ಒಂದು ರೋರ್ ಥರ. ಇವಾಗ ಒಂದು ಸಿಂಹ ಹೇಗೆ ಗರ್ಜಿಸುತ್ತೋ ಆ ರೀತಿಯಾದ ಒಂದು ರೋರ್ ಇವ್ರದಲ್ಲಿದೆ. ಸೊ ಇದರಲ್ಲಿ ನನಗೆ ಏನೋ ಒಂದು ಆಗೋ ಚಾನ್ಸಸ್ ಇದೆ, ಏನೋ ಒಂದು ಮಿಸ್ಚೀವಸ್ ಆಗಿರುವಂತಹ ಒಂದು ಚಾನ್ಸಸ್ ಇದೆ ಅಂತ ಅವನು ಹೇಳ್ತಾನೆ. ದ ನಾಯ್ಸ್ ಗ್ರೋಸ್ ಲೌಡರ್. ಅವ್ರು ಈ ಹಾಡು ಹಾಡ್ತಿರ್ತಾರಲ್ಲ, ಅದು ಇನ್ನೂ ಜೋರ್ ಆಗತ್ತೆ. ಪೆಡ್ರೋ, ಕ್ಯಾಪ್ಟನ್, ದೇ ಇಗ್ನೋರ್ ಮೈ ಆರ್ಡರ್. ನಾನು ಹೋಗೋರ್ಗೆ ಹೇಳಿದೆ, ಆದರೆ ಅವ್ರು ನನ್ನ ಆರ್ಡರ್ನ ಕೇಳ್ತಿಲ್ಲ ಅಂತ ಪೆಡ್ರೋ ಹೇಳ್ತಾರೆ. ಕೊಲಂಬಸ್ ಫ್ಯೂರಿಯಸ್. ಕೊಲಂಬಸ್ಗೆ ಇವಾಗ ತುಂಬ ಕೋಪ ಬಂದಿದೆ. ಐ ವಿಲ್ ಮೇಕ್ ಎನ್ ಎಕ್ಸಾಂಪಲ್ ಆಫ್ ಒನ್ ಆಫ್ ದೆಮ್. ಸಡನ್ಲಿ, ಹಲೋ ದೇರ್, ವಾಟ್ ಸ್ನೀಕಿಂಗ್ ಮಿಸ್ಚೀಫ್ ಮೇಕರ್ ಇಸ್ ದಟ್ ಕ್ರಾಲಿಂಗ್ ಅಬೌಟ್ ದ ಡೆಕ್? ಶೋ ಯೋರ್ ಸೆಲ್ಫ್. ಅವನಂತಾನೆ, ಇವಾಗ ನಾನು ತೋರಿಸ್ತೀನಿ. ಒಬ್ರಿಗೆ ನಾನು ಬುದ್ಧಿ ಕಳಿಸಿದ್ರೆ ಅದೊಂದು ಎಕ್ಸಾಂಪಲ್ ಆಗಿ ಸೆಟ್ ಆಗುತ್ತೆ ಅಂತ ಕೋಪದಲ್ಲಿ ಹೋಗ್ತಾನೆ. ಸಡನ್ಲಿ ಹೇಳ್ತಾನೆ, ಹೇ ದೇರ್, ವಾಟ್ ಸ್ನೀಕಿಂಗ್ ಮಿಸ್ಚೀಫ್ ಮೇಕರ್ ಅಂದರೆ ಸಸ್ಪಿಷಿಯಸ್ ಟ್ರಬಲ್ ಮೇಕರ್ ಇಸ್ ದಟ್ ಕ್ರಾಲಿಂಗ್ ಅಬೌಟ್ ದ ಡೆಕ್? ಶೋ ಯೋರ್ ಸೆಲ್ಫ್. ನೀವು ಅಲ್ಲಿ ಮಾಡ್ತಿದ್ದೀರಲ್ಲ ಈ ತರ್ಲೆತನನ, ಆಚೆ ಬಂದು ತೋರಿಸಿ ಯಾರು ಇದನ್ನು ಮಾಡ್ತಿದ್ದೀರಾ ಅಂತ ಅವನು ಹೇಳ್ತಾನೆ. ಪೆಪೆ, ಹೂ ಹ್ಯಾಸ್ ಬೀನ್ ಅನ್ಅಬ್ಸರ್ವ್ಡ್, ದೇ ಶಾಂಟ್. ಅವನಂತಾನೆ, ಅವ್ರು ತೋರಿಸಲ್ಲ ನಿಮಗೆ, ಅವ್ರು ತೋರಿಸಲ್ಲ ಅಂತ ಹೇಳ್ತಾರೆ. ಕೊಲಂಬಸ್ ಅಂತಾರೆ, ಬಾಯ್ ಕಮ್ ಹಿಯರ್, ವಾಟ್ ವೇರ್ ದ ವರ್ಡ್ಸ್? Pepe, almost weeping, he said, the Santa Maria will be the lighter for his carcass ಅಂತ ಹೇಳ್ತಾನೆ. ಸೊ ಅವನು ಪೆಪೆನ ಕರೀತಾನೆ. ಕೊಲಂಬಸ್ ಬಂದ್ಬಿಟ್ಟು, ಏನು ಈ ಪದಗಳು ಏನದು ಅಂತ ಕೇಳ್ತಾನೆ. ಅದಕ್ಕೆ ಪೆಪೆ ಆಲ್ಮೋಸ್ಟ್ ಅಳ್ತಿರ್ತಾನೆ. ಆವಾಗ ಹೇಳ್ತಾನೆ, ದ ಸ್ಯಾಂಟಾ ಮರಿಯಾ ಅಂದರೆ ಸ್ಯಾಂಟಾ ಮಾರಿಯಾ ಅನ್ನೋದು ಆ ಶಿಪ್ಪಿನ ಹೆಸರು. ಸಾಂಟಾ ಮಾರಿಯಾ ಅಂದರೆ ಅವರು ಆ ಶಿಪ್ಪನ್ನ ರೆಫರ್ ಮಾಡ್ತಾ ಇದ್ದಾರೆ. ವಿಲ್ ಬಿ ದ ಲೈಟರ್ ಫಾರ್ ಹಿಸ್ ಕಾಕಸ್ ಅಂದರೆ ಡೆಡ್ ಬಾಡಿ. ಸೊ ಅವ್ರು ಏನಂತ ಇದ್ದಾರೆ, ಈ ಒಂದು ಸ್ಯಾಂಟಾ ಮಾರಿಯಾಲಿ ಇವ್ನು ಹೋಗ್ಬಿಟ್ರೆ ಅದಕ್ಕೋಸ್ಕರ ಲೈಟರ್ ಆಗಿರುತ್ತೆ, ಈ ಅವನ ಡೆಡ್ ಬಾಡಿಗೋಸ್ಕರ ಲೈಟರ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಕೊಲಂಬಸ್ ಬಿಟರ್ಲಿ, ಹಿ ಸೆಡ್ ದ್ಯಾಟ್ ಡಿಡ್ ಹಿ? ಅವನು ಇದನ್ನು ಹೇಳಿದ್ನಾ ಅಂತ ಕೇಳ್ತಾ ಇದ್ದಾರೆ. ಹಿ ಬ್ಲಿಂಕ್ಸ್, ಇಸ್ ಮೂಡ್ ಮೋರ್ ದ್ಯಾನ್ ಹಿ ವಿಲ್ ಶೋ. ಫ್ರಾನ್ಸಿಸ್ಕೋ ಹೇಳ್ತಾನೆ, ಐ ಆಮ್ ಸಾರಿ ಸರ್, ಐ ನ್ಯೂ ಹೌ ಹೈ ಫೀಲಿಂಗ್ಸ್ ಹ್ಯಾಡ್ ರನ್. ಕೊಲಂಬಸ್ ಅಥಾರಿಟೇಟಿವ್ಲಿ ಹೇಳ್ತಾನೆ, ಸೆಂಡ್ ಗುಲೆರ್ಮೋ ಐರಿಸ್ ಟು ಮೀ. ಸೊ ಅವ್ನಿಗೆ ಅರ್ಥ ಆಗಿದ ತಕ್ಷಣ ಫ್ರಾನ್ಸಿಸ್ಕೋ ಗೊತ್ತಾಗುತ್ತೆ. ಅವ್ನು ಬಂದು ಹೇಳ್ತಾನೆ, ಬಂದು ಏನಂತಾನೆ, ಸಾರಿ ಸರ್, ನಾನು ಸಾರಿ, ಐ ನ್ಯೂ ಹೌ ಹೈ ಫೀಲಿಂಗ್ಸ್ ಹ್ಯಾಡ್ ರನ್. ಇವಾಗ ನನಗೆ ಅರ್ಥ ಆಗುತ್ತೆ ಎಷ್ಟು ಒಂದು ರೀತಿಯಾದ ಫೀಲಿಂಗ್ಸ್ ಇನ್ಕ್ರೀಸ್ ಆಗಿಬಿಟ್ಟಿದೆ ಅಂತ. ಕೊಲಂಬಸ್ ಹೇಳ್ತಾನೆ ಅಥಾರಿಟೇಟಿವ್ ಆಗಿ ಏನಂತಾನೆ, ಸರಿ ಗುಲೆರ್ಮೋ ಐರಿಸ್ನ ನನ್ನ ಹತ್ರ ಕಳಿಸು ಅಂತ ಹೇಳ್ತಾನೆ. ಫ್ರಾನ್ಸಿಸ್ಕೋ, ನಾಟ್ ವಿತೌಟ್ ಡಿಫಿಡೆನ್ಸ್. ನಾಟ್ ವಿತೌಟ್ ಡಿಫಿಡೆನ್ಸ್ ಅಂದರೆ ಒಂದು ರೀತಿಯಾದ ಹೆಸಿಟೇಷನ್ ಇತ್ತು. ಸಾರಿ ಸರ್ ಬಟ್ ಅಂತ ಹೇಳ್ತಾನೆ. ಅವನಿಗೆ ಹೋಗಕ್ಕೆ ಇಷ್ಟ ಇರಲ್ಲ, ಒಂಥರ ಹಿಂಜರಿಕೆ ಅವನಲ್ಲಿ ಇರುತ್ತೆ. ಕೊಲಂಬಸ್ ಅಂತಾರೆ, ಡಿಸಿಪ್ಲಿನ್ ನೋಸ್ ನೋ ಬಟ್ಸ್. ಡಿಸಿಪ್ಲಿನ್ಗೆ ಯಾವುದೇ ರೀತಿಯಾದ ಬಟ್ಸ್ ಗೊತ್ತಿರೋದಿಲ್ಲ ಅಂತ ಹೇಳ್ತಾನೆ. ಅವ್ರು ಇವಾಗ ಏನು ಮಾಡ್ತಾ ಇದ್ದಾರೆ ಅದು ಡಿಸಿಪ್ಲಿನ್ ಅಲ್ವೇ ಅಲ್ಲ. ಸೊ ನೀನು ಹೋಗಿ ಅವನನ್ನು ಕರ್ಕೊಂಬ. ಅವ್ನು ಹಿಂಜರಿಸ್ದಾಗ ಹೇಳ್ತಾನೆ, ಡಿಸಿಪ್ಲಿನ್ಗೆ ಯಾವುದೇ ರೀತಿಯಾದ ಇಫ್ಸ್ ಆ್ಯಂಡ್ ಬಟ್ಸ್ ಇರೋದೇ ಇಲ್ಲ, ಎಸ್ಪೆಷಲಿ ಬಟ್ಸ್. ಓಕೆನಾ? ಫ್ರಾನ್ಸಿಸ್ಕೋ ಆ್ಯಂಗ್ರಿಲಿ, ಅವನಿಗೆ ತುಂಬ ಕೋಪ ಬರುತ್ತೆ. ಡಿಸಿಪ್ಲಿನ್ ಇಸ್ ಅ ಥಿಂಗ್ ಆಫ್ ದ ಪಾಸ್ಟ್ ಸರ್, ಇಟ್ಸ್ ಯು ಆರ್ ಅಸ್. ಡಿಸಿಪ್ಲಿನ್ ಅನ್ನೋದು ಏನಿದೆ ಅದು ಆಗಲೇ ಆಗೋಯ್ತು. ಅರ್ಥ ಆಯ್ತಾ? ಇವಾಗ ನೀವು ಅಥವಾ ನಾವು ಒಂದು ರೀತಿಯಾದ ವಾರ್ ಥರ ಇದನ್ನ ಪೋರ್ಟ್ರೇ ಮಾಡ್ತಾನೆ. ಕೊಲಂಬಸ್ಸು
ಡಾನ್ ಪೆಡ್ರೋಗೆ ಹೇಳ್ತಾನೆ. ಇವಾಗ ಫ್ರಾನ್ಸಿಸ್ಕೋ ಜೊತೆ ಮಾತಾಡ್ತಿದ್ರು, ಬಟ್ ಇವಾಗ ಡಾನ್ ಪೆಡ್ರೋಗೆ ಹೇಳ್ತಾನೆ. ಡಾನ್ ಪೆಡ್ರೋ, ಲೆಟ್ ಗುಲೆರ್ಮೋ ಐರಿಸ್ ಬಿ ಸೆಂಟ್ ಟು ಮೀ, ಹಿ ಶಾಲ್ ನೋ ವಾಟ್ ಇಟ್ ಇಸ್ ಲೈಕ್ ಇನ್ ಐರನ್ಸ್. ಸೊ ಅವನಂತಾನೆ, ಡಾನ್ ಪೆಡ್ರೋ ಒಂದು ಕೆಲಸ ಮಾಡು, ಆ ಒಂದು ಗುಲೆರ್ಮೋ ಐರಿಸ್ ಇದನ್ನಲ್ಲ ಅವನು ನನ್ನ ಹತ್ರ ಕಳಿಸು, ಅವನಿಗೆ ನಾನು ಹೇಳ್ಕೊಡ್ತೀನಿ ಐರನ್ಸಲ್ಲಿ ಹೆಂಗಿರುತ್ತೆ, ಅವನಿಗೆ ಆ ಎಕ್ಸ್ಪೀರಿಯನ್ಸ್ನ ನಾನು ಕೊಡ್ತೀನಿ ಅಂತ ಹೇಳ್ತಾನೆ. ಆಯ್ತಾ? ಪೆಡ್ರೋ ಇಸ್ ಹಾಫ್ ವೇ ಡೌನ್ ದ ಸ್ಟೇರ್ಸ್ ಟು ದ ಕ್ವಾರ್ಟರ್ ಡೆಕ್ ಅನ್ನೋ ಒಂದು ಜಾಗ ಏನಿದೆ ಅಲ್ಲಿಗೆ ಅವನು ನಡ್ಕೊಂಡು ಹೋಗ್ತಿರ್ತಾನೆ. ವೆನ್ ಗುಲೆರ್ಮೋ ಐರಿಸ್ ಅಂಡ್ ಅದರ್ ಸೀಮೆನ್ ರಶ್ ಇನ್ ಅನ್ ಆಂಗ್ರಿ ಮಾಸ್ ಟುವರ್ಡ್ಸ್ ಕೊಲಂಬಸ್, ಗ್ರೌಲಿಂಗ್ ಲೈಕ್ ಇನ್ಫ್ಯೂರಿಯೇಟೆಡ್ ಆನಿಮಲ್ಸ್. ಇವಾಗ ಯಾರನ್ನೋ ಒಬ್ರನ್ನ ಕ್ರೌಡ್ ಅಟ್ಯಾಕ್ ಮಾಡುತ್ತಲ್ವಾ ಕೋಪದಲ್ಲಿ, ಇವಾಗ ಗ್ಯಾಂಗ್ಸ್ನ ನೀವು ನೋಡ್ತೀರಾ, ಟಿವಿಲಿ ನೋಡಿದಾಗ ಒಬ್ರು ನಡ್ಕೊಂಡು ಹೋಗ್ತಿರ್ತಾರೆ, ಜೊತೆಗೆ ಬಂದು ಅಷ್ಟು ಜನ ಅವ್ರನ್ನ ಅಟ್ಯಾಕ್ ಮಾಡ್ತಾರೆ. ಇನ್ಫ್ಯೂರಿಯೇಟೆಡ್ ಆನಿಮಲ್ಸ್ ಅಂದರೆ ತುಂಬ ಕೋಪ ಬಂದಿರುವಂಥ ಆನಿಮಲ್ಸ್ ಥರ ಬಂದ್ಬಿಟ್ಟು ಎಲ್ಲರೂ ಕೊಲಂಬಸ್ನ ಅಟ್ಯಾಕ್ ಮಾಡ್ತಾರೆ. ಕೊಲಂಬಸ್ ಇನ್ ಅ ಥಂಡರಸ್ ವಾಯ್ಸ್ ಅಂದರೆ ಏನು? ಥಂಡರಸ್ ವಾಯ್ಸ್ ಅಂದರೆ ಸ್ಟಾಪ್ ಅಂತ ಕಿರ್ಚ್ತಾನೆ, ಒಳ್ಳೆ ಗುಡುಗು ಬರುವಂತಹ ಒಂದು ಧ್ವನಿಯಲ್ಲಿ. ಸ್ಟಾಪ್, ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ವೈಲ್ಡ್ ಅಪ್ರೋರ್? ಯಾಕೆ ಈ ರೀತಿಯಾದ ಒಂದು ಆಂಗರ್ ನ ತೋರಿಸ್ತಿದ್ದೀರಾ? ಯಾಕೆ ಈ ರೀತಿಯಾದ ವೈಲ್ಡ್ ಅಪ್ರೋರ್ ಅಂದ್ರೆ ಅಷ್ಟು ಕೋಪವನ್ನ ನೀವು ತೋರಿಸ್ತಿದ್ದೀರಾ ಅಂತ ಹೇಳ್ತಾರೆ. ದ ಮೆನ್ ಸ್ಟ್ಯಾಂಡ್ ಟ್ರಾನ್ಸ್ಫಿಕ್ಸ್ಡ್. ಸೊ ಅವನು ಇದನ್ನು ಹೇಳಿದ ತಕ್ಷಣ ಆ ಒಂದು ಧ್ವನಿನ ಕೇಳಿ ಇವರೆಲ್ಲ ಒಂದು ರೀತಿಯಾದ ದೇ ಸ್ಟ್ಯಾಂಡ್ ಟ್ರಾನ್ಸ್ಫಿಕ್ಸ್ಡ್ ಅಂದ್ರೆ ಸ್ಟಾಪ್ ಮಾಡ್ತಾರೆ. The first man to move shall spend the rest of the night in irons. ಇಷ್ಟು ಜನದಲ್ಲಿ ಯಾರು ಮೊದಲಾಗಿ ಅಲ್ಲಾಡ್ತಿರೋ ಅವರು ಐರನ್ಸ್ ಅಲ್ಲಿ ಅವರ ಒಂದು ರಾತ್ರಿನ ಕಳೀತಾರೆ. There is a perceptible pause. There is a perceptible pause during which nobody moves. ಒಂದು ಪಾಸ್ ಇರುತ್ತೆ, ಆ ಪಾಸ್ ಅಲ್ಲಿ ಯಾರು ಮೂವ್ ಆಗಲ್ಲ. ದೆನ್ ವಿತ್ ಅ ವೈಲ್ಡ್ ಕ್ರೈ, ಒಂದು ರೀತಿಯಾದ ಒಂದು ಕೋಪದಲ್ಲಿ ಗುಲೆರ್ಮೋ ಐರಿಸ್ ಬ್ರೇಕ್ಸ್ ಅವೇ ಫ್ರಮ್ ಅದರ್ಸ್. ಆ ಗುಲೆರ್ಮೋ ಐರಿಸ್ ಏನಿದಾನೆ ಎಲ್ಲರಿಂದ ದೂರಾಗಿ ಒಂದು ಹೀರೋ ಅಥವಾ ವಿಲನ್ ಆಚೆ ಬರ್ತಾನಲ್ಲ ಆ ಥರ ಆಚೆ ಬಂದು ಬ್ರೇಕ್ಸ್ ಅವೇ ಫ್ರಮ್ ಅದರ್ಸ್ ಆ್ಯಂಡ್ ಅಡ್ವಾನ್ಸಸ್ ಟುವರ್ಡ್ಸ್ ಕೊಲಂಬಸ್, ಬಂದ್ಬಿಟ್ಟು ಕೊಲಂಬಸ್ ಕಡೆ ನಡ್ಕೊಂಡು ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವಾಗ ಗುಲೆರ್ಮೋ ಏನಂತಾನೆ, ಗುಲೆರ್ಮೋ, and who is to put him in irons? We are 30 to 1. And ನಮ್ಮನ್ನ ಯಾರು ಐರನ್ಸ್ ಅಲ್ಲಿ ಹಾಕ್ತಾರೆ? ನಮ್ಮ ಮೆಜಾರಿಟಿ ಜಾಸ್ತಿ ಇದೆ, ಇಲ್ಲಿ ನೀನೊಬ್ಬ ಇದ್ದಾನೆ ಆದ್ರೆ ನಾವು 30 ಜನಗಳಿದ್ದೀವಿ ಅಂತ ಗುಲೆರ್ಮೋ ಹೇಳ್ತಾನೆ. ಕೊಲಂಬಸ್ ಕಾಮ್ ಆಗಿ ಹೇಳ್ತಾನೆ, ಅವನಿಗೆ ಇವಾಗ ಕೋಪ ಇರೋದನ್ನೆಲ್ಲ ಕಾಮ್ ಮಾಡ್ಕೊಂತಾನೆ. ಹೇಳಿದ್ನಲ್ಲ, ವಿತ್ ಎಫರ್ಟ್ ಅವನನ್ನೇ ಕಾಮ್ ಮಾಡ್ಕೊಂತಾನೆ. If nobody else is available for the office, I will perform it myself. Get below. Let me hear no more of this. ಯಾರಾದ್ರೂ ಇಲ್ಲಿ ಆಫೀಸ್ಗೆ ರೆಡಿ ಆಗಿಲ್ದರೆ ನಾನೇ ಅದನ್ನ ಪರ್ಫಾರ್ಮ್ ಮಾಡ್ತೀನಿ. ಹೋಗಿ ಕೆಳಗೆ ಹೋಗ್ಬಿಟ್ಟು ಲೆಟ್ ಮಿ ಹಿಯರ್ ನೋ ಮೋರ್ ಆಫ್ ದಿಸ್. ಇದೆಲ್ಲ ನೀವೇನ್ ಮಾಡ್ತಿದ್ದೀರಲ್ಲ ಅದ್ ನನಗೆ ಇನ್ನ ಕೇಳಕ್ಕೆ ಇಷ್ಟ ಇಲ್ಲ ಅಂಡ್ ಕೇಳಲ್ಲ ಅಂತ ಕೂಡ ನಾನು ಅನ್ಕೊಂತೀನಿ ಅಂತಾರೆ. ಗುಲೆರ್ಮೋ ಇನ್ ಹೈ ಎಕ್ಸೈಟ್ಮೆಂಟ್, ಅವನಿಗೆ ಸಖತ್ ಎಕ್ಸೈಟ್ಮೆಂಟ್ ಆಗ್ಬಿಡುತ್ತೆ. ಯಾರಿಗೆ? ಗುಲೆರ್ಮೋಗೆ. ವಿ ಹ್ಯಾವ್ ಸ್ಟುಡ್ ಟೂ ಮಚ್, ನಾವು ತುಂಬಾ ತಡೆದಿದ್ದೀವಿ. ವಿ ಹ್ಯಾವ್ ಬೀನ್ ಡ್ಯೂಪ್ ಡೇ ಇನ್ ಆ್ಯಂಡ್ ಡೇ ಔಟ್. ದಿನ ರಾತ್ರಿ ನಮಗೆ ಈ ರೀತಿಯಾದ ಸುಳ್ಳನ್ನ ಹೇಳ್ತಿದ್ದೀರಾ. ವಿ ಆರ್ ಮೆನ್ ವಿತ್ ದ ಕಾಮನ್ ಫೀಲಿಂಗ್ ಆಫ್ ಮೆನ್. ನಾವು ಗಂಡಸರು, ನಾವು ಮನುಷ್ಯರು, ನಮಗೇನು ಬೇಕು? ನಾರ್ಮಲ್ ಕಾಮನ್ ಫೀಲಿಂಗ್ಸ್ ಆಫ್ ಮೆನ್ ಏನಿದೆ ಅದು ನಮಗೂ ಇದೆ. ವಿ ವಾಂಟ್ ಅವರ್ ಹೋಮ್ಸ್ ಆ್ಯಂಡ್ ಅವರ್ ಫ್ಯಾಮಿಲೀಸ್. ನಮಗಿನ್ನೇನು ಬೇಡ, ನಮಗೆ ನಮ್ಮ ಮನೆ ಮತ್ತೆ ನಮ್ಮ ಒಂದು ಕುಟುಂಬ ಬೇಕು. ಐ ಸೇ ದ ಸ್ಯಾಂಟಾ ಮಾರಿಯಾ ಶಾಲ್ ಟರ್ನ್ ಅ ಹೆಲ್ಮ್ ಟುವರ್ಡ್ಸ್ ಸ್ಪೇನ್ ಅಟ್ ಒನ್ಸ್ ಆರ್ ವಿ ಆರ್ ನಾಟ್ ಮೆನ್ ಬಟ್ ಶೀಪ್. ಅವನಂತಾನೆ, ನಾವು ಜನಗಳು ನಾವು ಇವಾಗ ಈ ಒಂದು ಶಿಪ್ನ ಟರ್ನ್ ಮಾಡಿ ಸ್ಪೇನಿನ ಒಂದು ಕೋಸ್ಟ್ಗೆ ಹೋಗ್ತೀವಿ. ಹೋಗದೇರೆ ನಾವು ಕುರಿಗಳಾಗ್ತೀವಿ, ಮನುಷ್ಯರಲ್ಲ ಅಂತ ಅವನು ಹೇಳ್ತಾನೆ. ಇನ್ ಐರನ್ಸ್ ಅಂತ ಆಗ್ಲಿಂದ ಏನಂತಿದೆ ಮಕ್ಕಳೇ? ಇನ್ ಐರನ್ಸ್ ಅಂದ್ರೆ ಚೇನ್ಡ್, ಅರ್ಥ ಆಯ್ತಾ? ನಿಮ್ಮನ್ನ ಚೇನ್ ಮಾಡಿರ್ತೀನಿ. ಆ ಚೇನ್ ಏನಿರುತ್ತೆ ಅದು ಐರನ್ ಇಂದ ಮಾಡಿರೋದ್ರಿಂದ ಇನ್ ಐರನ್ಸ್ ಅಂತ ಹೇಳ್ತಾನೆ. ಕೊಲಂಬಸ್ ಸ್ಟಿಲ್ ಕಾಮ್, and who shall navigate her?
ಸೊ ಇವಾಗ ನಿಮ್ಗೆ ಸ್ಯಾಂಟಾ ಮಾರಿಯಾನ ಸ್ಪೇನ್ಗೆ ತಗೊಂಡು ಹೋಗ್ಬೇಕಲ್ವಾ, ಬಟ್ ಅವಳನ್ನ ನ್ಯಾವಿಗೇಟ್ ಯಾರು ಮಾಡ್ತಾರೆ? ಕ್ಯಾಪ್ಟನ್ ತಾನೇ ಮಾಡಬೇಕು. ಇವಾಗ ಕೊಲಂಬಸ್ ಮಾಡಿದರೆ ಇನ್ಯಾರು ಮಾಡ್ತಾರೆ ಅಂತ ತುಂಬಾ ಕಾಮ್ಲಿ ಅವನನ್ನ ಕೇಳ್ತಾರೆ. ಗುಲೆರ್ಮೋ ಹೇಳ್ತಾನೆ, ದೇರ್ ಇಸ್ ಪ್ಲೆಂಟಿ ಹಿಯರ್ ಹೂ ಕ್ಯಾನ್ ಡೂ ಇಟ್. ಇಲ್ಲಿ ಸುಮಾರು ಜನಗಳಿದ್ದಾರೆ ಈ ಶಿಪ್ನ ನ್ಯಾವಿಗೇಟ್ ಮಾಡೋದಕ್ಕೆ ಬರೋದು. ದ ಡೆವಿಲ್ಸ್ ವಿತ್ ಯು, ವಿ ಆಲ್ ನೋ ದ್ಯಾಟ್, ರೈಡಿಂಗ್ ದ ಈಸ್ಟರ್ಲಿ ವಿಂಡ್, ಬಟ್ ವಿ ಆರ್ ನಾಟ್ ಮೆನ್ ಅನ್ಯೂಸ್ಡ್ ಟು ದ ಶಿಪ್. ನಿನ್ನ ಹತ್ರನೇ ಎಲ್ಲ ಪವರ್ ಇದೆ, ನಿನ್ನ ಹತ್ರ ಇರುವಂತಹ ಸ್ಕಿಲ್ಲು ನಮ್ಮ ಹತ್ರ ಇಲ್ಲ ಅಂತ ನನಗೆ ಗೊತ್ತು. ಬಟ್ ನಾವೆಲ್ಲಾನು ಸೀನ ನೋಡಿದ್ದೀವಿ, ನಮಗೂ ಕೂಡ ಈ ಸಿ ಹೆಂಗೆ ಅಂತ ಗೊತ್ತು. ಒನ್ಸ್ ಕ್ಲಿಯರ್ ಆಫ್ ದಿಸ್ ಡೆವಿಲ್ಸ್ ಟ್ರ್ಯಾಕ್ ಟು ನೋವೇರ್, ವಿ ವಿಲ್ ಬ್ಲೋ ಆರ್ ವೇ ಬ್ಯಾಕ್ ಹೋಮ್. ಈ ಡೆವಿಲ್ಸ್ ಟ್ರ್ಯಾಕ್ ಆದ ನಂತರ ನಾವು ನಮ್ಮ ಮನೆ ಕಡೆಗೆ ಹೋಗ್ತೀವಿ. ಸೈನ್ಸ್ ಆಫ್ ಅಸೆಂಟ್ ಫ್ರಮ್ ದ ರೆಸ್ಟ್ ಆಫ್ ದ ಕ್ರೂ, ಅಂದರೆ ಬೇರೆ ಜನಗಳೇನಿರ್ತಾರೆ ಕ್ರೂ ಅಲ್ಲಿರ್ತಾರಲ್ಲ 30ಇಂದ 1 ಅಂತ ನಂತರ ಬೇರೆ 30 ಜನಗಳು ಎಸ್ ಅಂದರೆ ಸೈನ್ಸ್ ಆಫ್ ಅಸೆಂಟ್ ಅಂದರೆ ನಾವು ಇದನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಕೊಲಂಬಸ್ ರೇಸಸ್ ಹಿಸ್ ಹ್ಯಾಂಡ್ ಅಪೀಲಿಂಗ್ ಫಾರ್ ಸೈಲೆನ್ಸ್. ಹಿ ಇಸ್ ಪೇಲರ್ ದ್ಯಾನ್ ಹಿಸ್ ವಾಂಟ್ ಬಟ್ ವೆರಿ ಕಾಮ್. ಆಯ್ತಾ? ಸೊ ನಾನಿವಾಗ ಹೇಳ್ದಂಗೆ ಕೊಲಂಬಸ್ಸು ಕೈನ ಹಿಂಗೆ ಎತ್ತಾನೆ, ಎತ್ಬಿಟ್ಟು ಸುಮ್ಮನೆ ಆಗಿ ಸೈಲೆಂಟ್ ಆಗಿ ಅಂತ ಹೇಳ್ತಾನೆ. ಅವನಿಗೆ ತುಂಬ ಕೋಪ ಬಂದಿರುತ್ತೆ, ಬಟ್ ಅದನ್ನ ಎಫರ್ಟ್ ಹಾಕಿ ತಡ್ಕೊಂಡು ತುಂಬ ಕಾಮ್ ಆಗಿರ್ತಾನೆ. ಕೊಲಂಬಸ್ ಏನಂತಾನೆ, ಡಾನ್ ಗುಲೆರ್ಮೋ, ಯು ಆರ್ ಎನ್ ಎಕ್ಸಲೆಂಟ್ ಸೇಲರ್. ಆಯ್ತಾ? ಗುಲೆರ್ಮೋ ನೀನೇನಿದ್ಯಾ ತುಂಬ ಒಳ್ಳೆ ಸೇಲರು. ಅ ಮ್ಯಾನ್ ಆಫ್ ಅಬಂಡೆಂಟ್ ರಿಸೋರ್ಸ್ಫುಲ್ನೆಸ್, ನಿನಗೆ ತುಂಬ ನಾಲೆಜ್ ಇದೆ, ನಿನಗೆ ತುಂಬ ಜಾಸ್ತಿ ನಾಲೆಜ್ ಇದೆ. ಸಮ್ ಡೇ ಇಫ್ ಯುವರ್ ಟಂಗ್ ಡಸ್ ನಾಟ್ ರನ್ ಅವೇ ವಿತ್ ಯುವರ್ ಡಿಸ್ಕ್ರಿಷನ್, ಯು ವಿಲ್ ಅಚೀವ್ ಪ್ರಾಸ್ಪ್ಯಾರಿಟಿ ಇನ್ ಯುವರ್ ಕಾಲಿಂಗ್. ನಿನ್ನ ಈ ನಾಲ್ಗೆ ಏನೇನೋ ಮಾತಾಡಿ ನಿನ್ನನ್ನು ಕೆಳಗೆ ಮಾಡಿದರೆ ನಿನಗೆ ತುಂಬ ಪ್ರಾಸ್ಪ್ಯಾರಿಟಿ ಬರುತ್ತೆ, ತುಂಬ ಮುಂದೆ ಹೋಗ್ತೀಯಾ. ಟುಡೇ ಯು ಆರ್ ಎನ್ ಏಬಲ್ ಬಾಡಿಡ್ ಸೀಮೆನ್ ಆ್ಯಂಡ್ ನೋ ಮೋರ್. ಇವತ್ತು ನೀನೊಬ್ಬ ಸೀಮೆನ್ ಅಷ್ಟೇ. ಆ್ಯಂಡ್ ನಿನ್ನ ಕೆಲಸವನ್ನು ಏಬಲ್ ಬಾಡಿಡ್ ಅಂದರೆ ಆ ಸೀಮೆನ್ಗೆ ಬೇಕಿರುವಂತಹ ಪ್ರತಿಯೊಂದು ಕಾರ್ಯಗಳು ಮತ್ತು ಆ ಸ್ಟ್ರೆಂತ್ ಏನಿದೆ ಅದು ನಿನ್ನಲ್ಲಿದೆ, ಅದಕ್ಕಿಂತ ಜಾಸ್ತಿ ಏನೂ ಅಲ್ಲ. ಐ ಆಮ್ ಯೋರ್ ಕ್ಯಾಪ್ಟನ್, ನಾನೇನಿಲ್ಲಿದ್ದೀನಿ, ನಾನು ನಿನ್ನ ಕ್ಯಾಪ್ಟನ್ನು. Your duty is to obey me as mine is to obey the royal sovereigns of Spain who sent me. ನಿನ್ನ ಡ್ಯೂಟಿ ಏನು? ನಾನು ಹೇಳೋದನ್ನ ಮಾಡೋದು. ಹೆಂಗೆ ನಾನು ಆ ರಾಯಲ್ ಸಾವರೀನ್ಸ್ ಆಫ್ ಸ್ಪೇನಿನ ಮಾತು ಕೇಳ್ತೀನೋ ಹಾಗೆ ನಿನ್ನ ಡ್ಯೂಟಿ ನನ್ನ ಮಾತನ್ನ ಕೇಳೋದು. ಲೆಟ್ ದಟ್ ಬಿ ಕ್ಲಿಯರ್ಲಿ ಅಂಡರ್ಸ್ಟುಡ್ ಬಿಟ್ವೀನ್ ಅಸ್ ಆ್ಯಂಡ್ ವಿ ಶಾಲ್ ನಾಟ್ ಫಾಲ್ ಔಟ್. ಸೊ ಈ ಒಂದು ಏನಿದೆ ನಿನ್ನ ಡ್ಯೂಟಿ ಏನು, ನನ್ನ ಮಾತು ಕೇಳೋದು, ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಆ್ಯಂಡ್ ಇವತ್ತಾದ್ಮೇಲೆ ಯಾವುದೇ ಒಂದು ರೀತಿಯಾದ ಕಾರ್ಯ ಇದರ ಆಚೆ ಮಾಡೋದು ಬೇಡ. ನಾವು ರಿಟರ್ನ್ ಟು ಯುವರ್ ಡ್ಯೂಟೀಸ್, ಇವಾಗ ಹೋಗಿ ನಿಮ್ಗಳ ಡ್ಯೂಟಿಗಳನ್ನ ನೀವು ಮಾಡಿ ಅಂತ ಹೇಳ್ತಾನೆ. ಅಗೇನ್ ಅ ಪರ್ಸಿಟಬಲ್ ಪಾಸ್, ಕೊಲಂಬಸ್ ಅಥಾರಿಟೇಟಿವ್ ಮ್ಯಾನರ್ ಹೋಲ್ಡ್ಸ್ ದೆಮ್. ಪ್ರೆಸೆಂಟ್ಲಿ ಡಿಯಾಗೋ ಬ್ರೇಕ್ಸ್ ಔಟ್. ಅದಾದ್ಮೇಲೆ ಏನಾಗುತ್ತೆ, ಒಂದು ಪಾಸ್ ಇರುತ್ತೆ. ಕೊಲಂಬಸ್ದು ಅಥಾರಿಟೇಟಿವ್ ಮ್ಯಾನರ್ ಏನಿದೆ ಅದನ್ನ ನೋಡ್ಕೊಂಡು ಅವರೆಲ್ಲ ನಿಂತಿರ್ತಾರೆ. ಫಸ್ಟ್ ಅಲ್ಲಿಂದ ಮೂವ್ ಆಗೋದು ಯಾರು? ಡಿಯಾಗೋ ಹೇಳ್ತಾನೆ, ವರ್ಡ್ಸ್ ಫಾರ್ ಚಿಲ್ಡ್ರನ್ ಫ್ರಾತ್ ಅಂಡ್ ಸ್ಕಮ್, ವಿ ಆರ್ ಮೆನ್ ರೀಸನ್ ವಿತ್ ಆಸ್. ಆಯ್ತಾ? ಸೊ ವರ್ಡ್ಸ್ ಫಾರ್ ಚಿಲ್ಡ್ರನ್ ಅಂದ್ರೆ ಅವ್ರಿದ್ದ ಅಥಾರಿಟಿಲಿ, ಇವರಿರುವಂಥ ಅಥಾರಿಟಿಲಿ ಅವ್ರನ್ನ ಚಿಲ್ಡ್ರನ್ ಆಗಿ ಅಂದರೆ ತಪ್ಪು ಮಾಡ್ತಾರೆ, ಕಲಿತಾರೆ ಥರ ರೆಫರ್ ಮಾಡ್ತಾರೆ. ಎಷ್ಟು ಸಿಲ್ಲಿ, ಫ್ರಾತ್ ಅಂಡ್ ಸ್ಕಮ್ ಅಂದರೆ ಸಿಲ್ಲಿ ಆಗಿರುವಂತಹ ಒಂದು ಕಾನ್ವರ್ಸೇಷನ್. ನಾವು ಮೆನ್ನು ರೀಸನ್ ವಿತ್ ಅಸ್ ಅಂತ ಹೇಳ್ತಾನೆ. ಕೊಲಂಬಸ್ ಅಂತಾನೆ ಸೈಲೆನ್ಸ್ ಅಂತಾನೆ. ದ ಟೋನ್ ಆಫ್ ಅಥಾರಿಟಿ ಕಾಮ್ಸ್ ದ ಮೆನ್ ಹೂ ರಿಮೇನ್ ಹವೆವರ್ ಇನ್ ಅ ಹಡಲ್ಡ್ ಕ್ರೌಡ್. ಮರ್ಮರಿಂಗ್ discontentedly, Columbus turns and goes up the stairs to the poop where he stands and looks down upon the men. ಅವನು ಸೈಲೆನ್ಸ್ ಅಂತಾರೆ. ಅಲ್ಲಿರೋ ಜನಗಳೆಲ್ಲ ಅವ್ರವ್ರ ಮಧ್ಯಾಹ್ನ ಮಾತಾಡ್ಕೊತಿರ್ತಾರಲ್ಲ, ಅದನ್ನ ಸೈಲೆನ್ಸ್ ಅಂದ್ಬಿಟ್ಟು ಅವ್ನು ತಿರುಗ್ಬಿಟ್ಟು ಸ್ಟೇರ್ಸ್ ಹತ್ಕೊಂಡು ಪೂಪ್ ಹತ್ರ ಹೋಗಿ ನಿಂತ್ಕೊತಾನೆ. ಆ್ಯಂಡ್ ಈ ಜನಗಳನ್ನ ನೋಡ್ತಾನೆ. ಡಿಯಾಗೋ, I suppose you think you are on holy ground now?
he bounced towards the stairs. ಡಿಯಾಗೋ ಹೇಳ್ತಾನೆ, ಸ್ನಾರ್ಲಿಂಗ್ ಅಂದರೆ ಒಂದು ರೀತಿಯಾದ ಇದರಲ್ಲಿ, ಐ ಹೋಪ್ ಯು ಥಿಂಕ್ ಯು ಆರ್ ಆನ್ ಹೋಲಿ ಗ್ರೌಂಡ್ ನಾವು. ನನಗನ್ಸುತ್ತೆ ಇವಾಗ ನಿಮಗೆ ಆ ಕ್ಲಾರಿಟಿ ಸಿಕ್ಕಿದೆ, ನಿಮಗೆ ಪೀಸಲ್ಲಿದ್ದೀರಾ ಅಂತ ಅವನು ಅಂದ್ಬಿಟ್ಟು he bounced towards the stairs. ಅವನು ಕೂಡ ಸ್ಟೇರ್ಸ್ ಕಡೆಗೆ ಹೋಗೋಕೆ ಸ್ಟಾರ್ಟ್ ಮಾಡ್ತಾನೆ. ವಾಯ್ಸಸ್ ಟುಮಲ್ಟಿಯಸ್ಲಿ ಅಂದರೆ ಲೌಡ್ ಕೋರಸ್, ಎಲ್ಲರೂ ಜೊತೆಗೆ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ. ಹ್ಯಾವ್ ಹಿಮ್ ಡೌನ್, ಪಿಚ್ ಹಿಮ್ ಓವರ್ ಬೋರ್ಡ್ ಅಂತ. ಅವನನ್ನ ಇಳಿಸಿ, ಅವನನ್ನ ತೆಗಿರಿ, ಪುಟ್ ಹಿಮ್ ಇನ್ ಐರನ್ಸ್, ಅವನನ್ನ ಲಾಕ್ ಮಾಡಿ. ಡೆವಿಲ್ಸ್ ಟೂಲ್, ಇಟಾಲಿಯನ್ ರೆನೆಗೇಡ್ ಅಂತ ಹೇಳ್ತಾನೆ. ದೇ ಆರ್ ಅಬೌಟ್ ಟು ಸ್ಟ್ಯಾಂಪೀಡ್ ಅಪ್ ದ ಪೂಪ್ ಗ್ಯಾಂಗ್ ವೇ ವೆನ್ ಪೆಪೆ ರನ್ಸ್ ಟು ದ ಫುಟ್ ಆಫ್ ದ ಸ್ಟೇರ್ಸ್ ಆ್ಯಂಡ್ ಸ್ಟ್ಯಾಂಡ್ಸ್ ವಿತ್ ಆರ್ಮ್ಸ್ ಸ್ಪ್ರೆಡ್ ಔಟ್. ಅವ್ರು ಇನ್ನೇನು ಕೊಲಂಬಸ್ಗೆ ಅಟ್ಯಾಕ್ ಮಾಡೋಕ್ಕೆ ಸ್ಟೇರ್ ಕೇಸ್ ಹತ್ರ ಹೋಗೋವಾಗ, ಸ್ಟ್ಯಾಂಪೀಡ್ ಅಂದರೆ ತುಂಬ ಜನಗಳು ಸೇರ್ಕೊಂಡ್ಬಿಟ್ರೆ ಅಲ್ಲಿ ಏನಾಗುತ್ತೆ, ಒಂದು ರೀತಿಯಾದ ಸ್ಟ್ಯಾಂಪೀಡ್ ಆಗುತ್ತೆ. ಅರ್ಥ ಆಯ್ತಾ? ಅವ್ರು ಹೆಂಗೆ ಇನ್ನೇನು ಸ್ಟೇರ್ ಕೇಸ್ ಹತ್ತಕ್ಕೆ ಹೋದಾಗ ಪೆಪೆ ಬಂದ್ಬಿಟ್ಟು ಕೈ ಹಿಂಗೆ ಹಾಕ್ಬಿಟ್ಟು ಸ್ಟಾಪ್ ಮಾಡ್ತಾನೆ. ಆಯ್ತಾ? ಪೆಪೆ, ಕೋವರ್ಡ್ಸ್, ಯು ವಿಲ್ ಹ್ಯಾವ್ ಟು ಕಿಲ್ ಮೀ ಫಸ್ಟ್. ನೀವೆಲ್ಲ ಹುಚ್ಚರು, ಬರೀ ಒಂದು ರೀತಿಯಾದ ಮೋಸ ಮಾಡೋರು. ಕಾವರ್ಡ್ಸ್, ಯು ವಿಲ್ ಹ್ಯಾವ್ ಟು ಕಿಲ್ ಮೀ ಫಸ್ಟ್. ನೀ ಫಸ್ಟು ಅವನನ್ನ ಹೊಡೆಯೋಕ್ಕಿಂತ ಮುಂಚೆ ನನ್ನನ್ನು ಸಾಯಿಸ್ಬೇಕು ಅಂತ ಪೆಪ್ಪೆ ಹೇಳ್ತಾನೆ. ವಾಯ್ಸಸ್, ಎಲ್ಲರೂ ಜನಗಳಿರ್ತಾರಲ್ಲ, ಕ್ರೌಡ್ ಮಾಡ್ಕೊಂಡಿರ್ತಾರಲ್ಲ, ಅವ್ರು ಹೇಳ್ತಾರೆ, ಔಟ್ ಆಫ್ ದ ವೇ ಡೆವಿಲ್ಸ್ ವೆಬ್ ಅಂತಾರೆ. ನೀನು ಆ ಒಂದು ಡೆವಿಲ್ ಅಂದರೆ ಇಲ್ಲಿ ಯಾರು? ಕೊಲಂಬಸ್. ಅವನ ಒಂದು ನಾಯಿ, ನೀನು ಜರ್ಗು. ಲಿಕ್ ಸ್ಪಿಟಲ್ ಅಂತ. ಲಿಕ್ ಸ್ಪಿಟಲ್ ಅಂದರೆ ಒಂದು ರೀತಿಯಾದ ಕೆಟ್ಟ ಪದ. ಅರ್ಥ ಆಯ್ತಾ? ಅಂದರೆ ಯಾವುದೋ ಒಂದು ಶೂನ ಹೋಗಿ ಲಿಕ್ ಮಾಡೋರು, ಅವ್ರು ಹೇಳಿದ್ದನ್ನೇ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಅದನ್ನ ಲಿಕ್ ಸ್ಪಿಟಲ್ ಅಂತ ಹೇಳ್ತಾನೆ ಕೊಲಂಬಸ್. ವಾಟ್ ಡಸ್ ದ ಚೈಲ್ಡ್ ಸ್ಟ್ಯಾಂಡ್ ಬಿಟ್ವೀನ್ ಮೀ ಆ್ಯಂಡ್ ಡೆತ್? ಏನು, ಆ ಹುಡುಗ ನನ್ನ ಮತ್ತೆ ಒಂದು ಸಾವಿನ ಮಧ್ಯೆ ನಿಂತಿದ್ದೇನೆ ಅಂತ ಕೇಳ್ತಾನೆ. ಸೈಲೆನ್ಸ್ ಫಾಲೋಸ್ ದ ಕಮೆನ್ಸ್ಮೆಂಟ್ ಆಫ್ ಹಿಸ್ ಸ್ಪೀಚ್. ಅವನು ಇದನ್ನು ಹೇಳಿದ ತಕ್ಷಣ ಒಂದು ರೀತಿಯಾದ ಸೈಲೆನ್ಸ್ ಇರುತ್ತೆ. ಪೆಪ್ಪೆ ಗೋಯಿಂಗ್ ಟು ಹಿಮ್ ಕ್ವಿಕ್ಲಿ, ಬೇಗ ಕೊಲಂಬಸ್ ಕಡೆ ಹೋಗಿ ಹೇಳ್ತಾನೆ, ಮೈ ಕ್ಯಾಪ್ಟನ್, ದ ಮೆನ್ ಆರ್ ಸಮ್ ವಾಟ್ ಶೀಪಿಶ್. ಕೊಲಂಬಸ್, ಪೆಪ್ಪೆ, ದಿಸ್ ಇಸ್ ಅ ವಾಯೇಜ್ ಆಫ್ ಡಿಸ್ಕವರಿ. ಈ ಒಂದು ವಾಯೇಜ್ ಏನಿದೆ ಅದು ಡಿಸ್ಕವರಿಗೆ, ನಾವೇನೋ ಕಂಡು ಹಿಡಿದಕ್ಕೆ ಹೋಗ್ತಾ ಇದ್ದೀವಿ. ದ ಮೆನ್ ಗ್ರೌಲ್ ಅಂದರೆ ತಿರ್ಗಾ ಕಿರ್ಚಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಐ ಸೆಟ್ ಔಟ್ ಟು ಡಿಸ್ಕವರ್ ಅ ನ್ಯೂ ಲ್ಯಾಂಡ್. ನಾನೊಂದು ಹೊಸ ಒಂದು ಲ್ಯಾಂಡ್ನ ಡಿಸ್ಕವರ್ ಮಾಡೋದಕ್ಕೆ ಹೋಗ್ತಿದ್ದೀನಿ. ನ್ಯೂ ವರ್ಲ್ಡ್, ಐ ಸೆಟ್ ಔಟ್ ಟು ಡಿಸ್ಕವರ್ ಅ ನ್ಯೂ ವರ್ಲ್ಡ್. ನಾನು ಹೊಸ ವರ್ಲ್ಡ್ನ ಡಿಸ್ಕವರ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಅ ರೇಡಿಯಂಟ್ ಲ್ಯಾಂಡ್ ಬಿಹೈಂಡ್ ಅನ್ನೋನ್ ಸೀಸ್. ಆ ಒಂದು ಲ್ಯಾಂಡ್ ಏನಿರುತ್ತೆ ಅದು ತುಂಬ ಹೊಳಪಿರುತ್ತೆ ಆ ಲ್ಯಾಂಡಲ್ಲಿ. ಟು ಫೈಂಡ್ ನ್ಯೂ ವೆಲ್ತ್, ಹೊಸ ಒಂದು ವೆಲ್ತ್ನ ಫೈಂಡ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಡಾಮಿನಿಯನ್ ಆಫ್ ಆರ್ ಸಾವರನ್ ಕಿಂಗ್ ಆ್ಯಂಡ್ ಕ್ವೀನ್. ನ್ಯೂ ಸೋಲ್ಸ್ ಫಾರ್ ದ ಸ್ಯಾಕ್ರಿಫೈಸ್ ಆಫ್ ಆರ್ ಸೇವಿಯರ್ ಟು ರಿಡೀಮ್. ಸೋ ಫಾರ್ ಐ ಹ್ಯಾವ್ ಡಿಸ್ಕವರ್ಡ್ ಬಟ್ ಒನ್ ಥಿಂಗ್. ಸೊ ಇದೆಲ್ಲ ಏನಿದೆ ಅದು ನಮ್ಮ ಕಿಂಗ್ ಮತ್ತು ಕ್ವೀನು ಡಾಮಿನೇಟ್ ಮಾಡುವಂತಹ ಒಂದು ಓನ್ ಮಾಡುವಂತಹ ಒಂದು ಲ್ಯಾಂಡು. ಸ್ಯಾಕ್ರಿಫೈಸ್, ನ್ಯೂ ಸೋಲ್ಸ್, ಈ ಜನಗಳೇನಿರ್ತಾರೆ ಆ ಲ್ಯಾಂಡಲ್ಲಿ ಅವರು ನಮ್ಮ ಒಂದು ಸಾವರನ್ಗೆ ಸ್ಯಾಕ್ರಿಫೈಸ್ ಮಾಡ್ತಾರೆ. ಸೊ ಫಾರ್ ಐ ಹ್ಯಾವ್ ಡಿಸ್ಕವರ್ಡ್ ಬಟ್ ಒನ್ ಥಿಂಗ್. ಹಿ ಪಾಸಸ್ ಆ್ಯಂಡ್ ಕಂಟಿನ್ಯೂಸ್ ವಿತ್ ಸ್ಲೋ ಡೆಲಿಬ್ರೇಷನ್. ಐ ಹ್ಯಾವ್ ಡಿಸ್ಕವರ್ಡ್, ಇದನ್ನೆಲ್ಲ ಇದ್ರ ಬಿಟ್ಟು ನಾನು ಏನೇನೋ ಡಿಸ್ಕವರ್ ಮಾಡಿದ್ದೀನಿ ಅಂತಾರೆ. ಐ ಹ್ಯಾವ್ ಡಿಸ್ಕವರ್ಡ್ ದಟ್ ವೆನ್ ಅ ಮ್ಯಾನ್ ಇಸ್ ಗಿವನ್ ಅ ವಿಷನ್ ಹಿ ಮಸ್ಟ್ ಫಾಲೋ ಇಟ್ ಅಲೋನ್. ಯಾರೋ ಒಬ್ರಿಗೆ ಒಂದು ಗುರಿನ ಕೊಟ್ಟಿದ್ರೆ ಆ ಮನುಷ್ಯ ಆ ಗುರಿನ ಒಬ್ಬನೇ ಏನು ಮಾಡಬೇಕು? ಲೀಡ್ ಮಾಡಬೇಕು, ಡಿಸ್ಕವರ್ ಮಾಡಬೇಕು. ಲಾಯಲ್ಟಿ ಪಾಸಸ್ ಲೈಕ್ ಸೀ ವೀಡ್ ಆನ್ ಆನ್ ಔಟ್ ಗೋಯಿಂಗ್ ಟೈಡ್. Friendship breaks as a mast hollowed by worm breaks. Discipline, duty, and honorable obedience are bubbles that burst at the first contact. There remains but oneself. That is my only discovery so far, Pepe. ಅವನಂತಾನೆ, ಒಬ್ಬ ಮನುಷ್ಯನಿಗೆ ಒಬ್ಬ ಒಂದು ಗುರಿ ಅಂತ ಕೊಟ್ಟಿದ ತಕ್ಷಣ ಅವನು ಒಬ್ಬನೇ ಅದಕ್ಕೆ ಅಂದರೆ ಒಂದು ಇಂಡಿವಿಜುವಲ್ ಆಗಿ ಅದನ್ನು ಅಲೋನ್ ಆಗಿ ಅವನು ಅದನ್ನು ಮೀಟ್ ಮಾಡ್ಬೋದು. ಲಾಯಲ್ಟಿ ಪಾಸಸ್ ಲೈಕ್ ಸೀ ವೀಡ್ ಆನ್ ಎನ್
ಔಟ್ ಗೋಯಿಂಗ್ ಟೈಡ್. ಇವಾಗ ಒಂದು ಟೈಡ್ ಬಂದ ನಂತರ ಆ ಸೀ ವೀಡ್ಗಳೆಲ್ಲ ಏನಿರುತ್ತೆ ವಾಶ್ ಆಗಿಬಿಡುತ್ತಲ್ಲ, ಅದೇ ರೀತಿಲಿ ಮನುಷ್ಯರ ಲಾಯಲ್ಟಿ ಕೂಡ, ಅವರು ನಿಮಗೆ ಎಷ್ಟು ಲಾಯಲ್ ಆಗಿರ್ತಾರೆ ಆ ಒಂದು ಡಿಸ್ಕವರಿ ಹತ್ತಿದ ತಕ್ಷಣ ಹೊಟ್ಟೋಗ್ತಾರೆ. ಫ್ರೆಂಡ್ಶಿಪ್ ಬ್ರೇಕ್ಸ್ ಆಸ್ ಅ ಮಾಸ್ಟ್ ಹಾಲೋಡ್ ಬೈ ವರ್ಮ್ ಬ್ರೇಕ್ಸ್. ಆಯ್ತಾ, ಅದೇ ರೀತಿಲಿ ಫ್ರೆಂಡ್ಶಿಪ್ ಕೂಡ ಮುರಿದೋಗುತ್ತೆ. ಡಿಸಿಪ್ಲಿನ್, ಡ್ಯೂಟಿ ಆ್ಯಂಡ್ ಆನರಬಲ್ ಒಬಿಡಿಯನ್ಸ್. ಈ ಡಿಸಿಪ್ಲಿನ್, ಡ್ಯೂಟಿ ಮತ್ತು ಒಬಿಡಿಯನ್ಸ್ ಅನ್ನೋದೇನಿದೆ ಅದು ಒಂದು ರೀತಿಯಾದ ಬಬಲ್ಸ್ ಥರ. ಆಯಿತಾ, ಒಂದು ಸತಿ ಮುಟ್ಟಿದ ತಕ್ಷಣ ಅದು ಬರ್ಸ್ಟ್ ಆಗಿಬಿಡುತ್ತೆ. ಏನೋ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದಾನೆ, ನಮ್ಮನ್ನು ಒಬ್ರನ್ನ ಪಾಲಿಸೋದಾಗಿರಲಿ, ಕರ್ತವ್ಯನ ಸರಿಗೆ ಮಾಡೋದಾಗಿರಲಿ, ಮತ್ತು ಡಿಸಿಪ್ಲಿನ್ ಆಗಿರೋದಾಗಿರಲಿ, ಫಸ್ಟ್ ಟೈಮ್ ಮುಟ್ಟಿದ ತಕ್ಷಣವೇ ಅದು ಬ್ರೇಕ್ ಆಗಿಬಿಡತ್ತೆ. ದೇರ್ ರಿಮೇನ್ಸ್ ಒನ್ ಸೆಲ್ಫ್. ಇದೆಲ್ಲ ಆದ ನಂತರ ಒಬ್ಬನೇ ಒಬ್ಬ ಇರ್ತಾನೆ, ಅದ್ಯಾರು? ಅಲೋನ್, ಆ ಒಬ್ಬ ಮನುಷ್ಯ. ದಿಸ್ ಇಸ್ ಮೈ ಓನ್ಲಿ ಡಿಸ್ಕವರಿ. ಇದು ಒಂದೇ ನಾನು ಇವಾಗ ತನಕ ಡಿಸ್ಕವರ್ ಮಾಡಿರೋದು ಪೆಪೆ ಅಂತ ಕೊಲಂಬಸ್ ಹೇಳ್ತಾನೆ. ಪೆಪೆ, ಹಿಸ್ ಐಸ್ ಗ್ಲೀಮಿಂಗ್ ವಿತ್ ಎಕ್ಸೈಟ್ಮೆಂಟ್. ಗ್ಲೀಮಿಂಗ್ ಅಂದರೆ ಸ್ಪಾರ್ಕ್ಲಿಂಗ್, ಒಂದು ರೀತಿಯಾದ ಖುಷಿ ಅವನಲ್ಲಿ ಇರತ್ತೆ. ಆ ಒಂದು ಖುಷಿ ಶೈನನ್ನ ಇಟ್ಕೊಂಡು ಅವನು ಹೇಳ್ತಾನೆ, ಕ್ಯಾಪ್ಟನ್, ಐ ಆಮ್ ಲಾಯಲ್, ನಾನು ಲಾಯಲು, ನಾನು ಒಬೀಡಿಯಂಟು, ಐ ಆಮ್ ಸ್ಟಿಲ್ ಒಬೀಡಿಯಂಟ್, ಸ್ಟಿಲ್ ಯೋರ್ ಡಿವೋಟೆಡ್ ಸರ್ವೆಂಟ್. ನಾನು ನಿಮ್ಮ ಒಬ್ಬ ಡಿವೋಟೆಡ್ ಸರ್ವೆಂಟ್, ನಿನಗೋಸ್ಕರ ಮಾಡುವಂತಹ ಕೆಲಸ ನಾನು ತುಂಬ ಡಿವೋಟೆಡ್ ಆಗಿ ಮಾಡ್ತೀನಿ ಅಂತ ಹೇಳ್ತಾನೆ. ಕೊಲಂಬಸ್ ವಿತ್ ಸಮ್ ಇಮೋಷನ್, ಐ ಆಮ್ ನಾಟ್ ಅನ್ಗ್ರೇಟ್ಫುಲ್. ನಿನಗೆ ನಾನು ತುಂಬ ಗೌರವನ ಕೊಡ್ತೀನಿ, ಐ ಆಮ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಟು ಯು ಅಂತ ಕೊಲಂಬಸ್ ಹೇಳ್ತಾನೆ. ಪೆಡ್ರೋ, ಸ್ಕ್ರೇಪಿಂಗ್ ಹಿಸ್ ಥ್ರೋಟ್ ವಿತ್ ಡಿಗ್ನಿಟಿ, ಐ ಹೋಪ್ ಮೈ ಲಾಯಲ್ಟಿ ಹ್ಯಾಸ್ ನೆವರ್ ಬೀನ್ ಇನ್ ಕ್ವೆಶ್ಚನ್ ಸರ್. ಹಿ ಸಲ್ಯೂಟ್ಸ್. ಅವನಂತಾರೆ ಐ ಹೋಪ್ ಮೈ ಲಾಯಲ್ಟಿ ಹ್ಯಾಸ್ ನೆವರ್ ಬೀನ್ ಇನ್ ಕ್ವೆಶ್ಚನ್ ಸರ್ ಅಂತ ಸಲ್ಯೂಟ್ ಮಾಡ್ತಾ ಹೇಳ್ತಾನೆ, ನಾನು ನಿಮಗೆ ತೋರಿಸಿರುವಂತಹ ಒಂದು ಲಾಯಲ್ಟಿ ಯಾವತ್ತೂ ನೀವು ಕ್ವೆಶ್ಚನ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ ಸರ್ ಅಂತ ಯಾರು ಹೇಳ್ತಾನೆ? ಪೆಡ್ರೋ. ಕೊಲಂಬಸ್ ರಿಟರ್ನಿಂಗ್ ದ ಸಲ್ಯೂಟ್, ಯು ಹ್ಯಾವ್ ಸಮ್ಟೈಮ್ಸ್ ಬೀನ್ ಸೈಲೆಂಟ್ ಡಾನ್ ಪೆಡ್ರೋ ವೆನ್ ಸ್ಪೀಚ್ ವುಡ್ ಹ್ಯಾವ್ ಮೇಡ್ ಯೋರ್ ಲಾಯಲ್ಟಿ ಕ್ಲಿಯರ್, ಬಟ್ ಐ ಥ್ಯಾಂಕ್ ಯು ಅಂತ ಹೇಳ್ತಾನೆ. ಸೊ ನೀನು ಸ್ವಲ್ಪ ಟೈಮು ಕ್ವೈಟ್ ಆಗಿದ್ಯಾ, ಬಟ್ ನೀನು ಆ ಟೈಮಲ್ಲಿ ಮಾತಾಡ್ತಿದ್ರೆ ನಿನ್ನ ಒಂದು ಲಾಯಲ್ಟಿ ಏನಿದೆ ಅದು ನನ್ನ ಮೇಲೆ ತೋರಿಸ್ಕೊಂಬಿಡೋದು, ಬಟ್ ಆದ್ರೂ ನಾನು ನಿನಗೆ ಧನ್ಯವಾದಗಳು ಹೇಳ್ತೀನಿ ಅಂತ. ಕೊಲಂಬಸ್ ಟರ್ನ್ಸ್ ಆ್ಯಂಡ್ ಲುಕ್ಸ್ ಔಟ್ ದ ಸಿ. ಅವಾಗ ಅವನು ಟರ್ನ್ ಮಾಡಿಬಿಟ್ಟು ಆ ಒಂದು ಸಮುದ್ರವನ್ನು ನೋಡ್ತಾನೆ. ಫಾರ್ ಎ ಮೂಮೆಂಟ್ ಹಿಸ್ ಅಟೆನ್ಷನ್ ಇಸ್ ಫಿಕ್ಸ್ಡ್. ಅವನ ಅಟೆನ್ಷನ್ ಏನಿದೆ, ಅವನ ಒಂದು ಗಮನ ಏನಿದೆ ಅದು ಫಿಕ್ಸ್ ಆಗುತ್ತೆ. ಹಿಸ್ ಪಿಯರ್ಸ್ ಮೋರ್ ಅರ್ನೆಸ್ಟ್ಲಿ ಇನ್ ಟು ದ ಡಾರ್ಕ್ನೆಸ್. ಹಿ ಪಿಯರ್ಸ್ ಅಂದರೆ ಅವನು ಕಾನ್ಸಂಟ್ರೇಷನಿಂದ ಆ ಡಾರ್ಕ್ನೆಸ್, ಆ ಕತ್ತಲೆ ಒಳಗೆ ನೋಡ್ತಾನೆ. ದೆರ್ ಇಸ್ ಅ ಮೂಮೆಂಟ್ ಅಮಾಂಗ್ ದ ಮೆನ್. ಹಿ ಟರ್ನ್ಸ್. ಅಲ್ಲಿ ಹಿಂದ್ಗಡೆ ಇರುವಂತಹ ಜನಗಳಲ್ಲಿ ಒಂದು ಮೂಮೆಂಟ್ ಇರುತ್ತೆ, ಅವನು ಟರ್ನ್ ಮಾಡ್ತಾನೆ. ವಾನ್ ಏನಂತಾನೆ, ವಿ ಆರ್ ಸಿಂಪಲ್ ಮೆನ್ ಸರ್. ನಾವು ಒಬ್ರು ಸಹಜ ಮನುಷ್ಯರು ಸರ್ ಅಂತ ಹೇಳ್ತಾನೆ. ಕೊಲಂಬಸ್ ಹೇಸ್ಟಿಲಿ, ಶೆಲ್ ಸಿಂಪಲ್ ಮೆನ್ ಜಡ್ಜ್ ದೇರ್ ಬೆಟರ್ಸ್. ಸೊ ಈ ಸಿಂಪಲ್ ಮೆನ್ ಅಂತ ನೀ ಹೇಳ್ತಿದ್ಯಲ್ಲ, ಅವ್ರಿಗಿಂತ ಬೆಟರ್ ಆಗಿರುವಂತಹ ಮನುಷ್ಯಗಳನ್ನ ಅವರು ಜಡ್ಜ್ ಮಾಡ್ತಾರಾ ಅಂತ ಕೇಳ್ತಾನೆ. ಗುಲೆರ್ಮೋ ಹೇಳ್ತಾನೆ, ವಿ ಮೇ ಆಸ್ ವೆಲ್ ವೇಟ್ ಟಿಲ್ ಟುಮಾರೋ ಅಟ್ ಎನಿ ರೇಟ್. ಬಿಡಿ, ಇನ್ನೇನು ನಾಳೆ ತನಕ ನಾವು ಹೇಗಿದ್ರು ಕಾಯ್ತೀವಿ. ಕೊಲಂಬಸ್ ಅಂತಾನೆ, ಡಾರ್ಕ್ ಡೀಡ್ಸ್ ಆರ್ ಬೆಟರ್ ಡನ್ ಇನ್ ದ ಡಾರ್ಕ್. ಈ ಕೆಟ್ಟ ಕೆಲಸಗಳೇನಿದೆ ಅದೆಲ್ಲ ನೀವು ಡಾರ್ಕಲ್ಲಿ ಮಾಡಿದ್ರೇ ಬೆಟರು ಅಂತ. ಗುಲೆರ್ಮೋ ಸ್ಕೌಲಿಂಗ್ ಬಟ್ ಶೀಪ್ ಇಸ್ ಸ್ಲಿಂಕ್ಸ್ ಆಫ್ ಫಾಲೋಡ್ ಬೈ 1 or 2 ಆಫ್ ದ ಸೀಮೆನ್. ಅವನು ಶೀಪಿಶ್ಲಿ ಅಲ್ಲಿಂದ ಹೊಟ್ಟೋಗ್ತಾನೆ. ಅದಾದಾಗ ಒಂದಿಷ್ಟು ಸೀಮೆನ್, 1 or 2 ಸೀಮೆನ್ ಕೂಡ ಹೋಗ್ತಾರೆ. ಫ್ರಾನ್ಸಿಸ್ಕೋ ಹೇಳ್ತಾನೆ, ಡೆಸ್ಪರೇಟ್ ಮೆನ್ ಡು ನಾಟ್ ಆಲ್ವೇಸ್ ಆ್ಯಕ್ಟ್ ಅಪ್ ಫಾರ್ ದ ಬೆಸ್ಟ್, ದಟ್ ಈಸ್ ಇನ್ ದೆಮ್ ಸರ್. ಈ ಡೆಸ್ಪರೇಟ್ ಆಗಿರುವಂಥ ಜನಗಳು, ಏನೋ ಬೇಕು ಅಂತ ಡೆಸ್ಪರೇಟ್ ಆಗಿರುವಂಥ ಜನಗಳು, ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಅಪ್ ಮಾಡಲ್ಲ, ಇದು ಅವ್ರ ಥರ ಸರ್ ಅಂತ ಹೇಳ್ತಾನೆ. ವಿತ್ ಕ್ವೈಟ್ ಐರನಿ ಕೊಲಂಬಸ್ ಏನಂತಾನೆ, ಐ ಥ್ಯಾಂಕ್ ಯು ಫಾರ್ ರಿಮೈಂಡಿಂಗ್ ಮೀ ಫ್ರಾನ್ಸಿಸ್ಕೋ, ಯೋರ್ ಬೆಸ್ಟ್ ಕೆನಾಟ್ ಬಿ ಬೆಟರ್ಡ್. ಗುಡ್ ನೈಟ್. ಥ್ಯಾಂಕ್ ಯು, ನೀನು ನನಗಿದನ್ನು ಒಂದು ರೀತಿಯಾದ ರಿಯಲೈಸ್ ಮಾಡಿಸ್ದೆ, ರಿಮೈಂಡ್ ಮಾಡಿಸ್ದೆ, ಬಟ್ ನಿಮ್ಮ ಬೆಸ್ಟ್ ಏನಿದೆ ಅದನ್ನು ನೀವು ಬೆಟರ್ ಮಾಡೋದಕ್ಕಾಗಲ್ಲ. ಗುಡ್ ನೈಟ್ ಅಂತ ಹೇಳ್ತಾನೆ. ಫ್ರಾನ್ಸಿಸ್ಕೋ ಹಾಫ್ ಟರ್ನ್ಸ್ ಟು ಸ್ಪೀಕ್ ಅಗೇನ್ ಬಟ್ ಥಿಂಕ್ಸ್ ಬೆಟರ್ ಆಫ್ ಇಟ್ ಆ್ಯಂಡ್ ಗೋಸ್ ಶೇಮ್ ಫೇಸ್ಡ್. ಅವನು ವಾಪಸ್ ಇನ್ನೇನೋ ಹೇಳಕ್ಕೆ ಬರ್ತಾನೆ, ಬಟ್ ನಿಮ್ಗೆ ಒಂದೊಂದ್ಸತಿ ಅನ್ಸುತ್ತಲ್ಲ, ತುಂಬ ಜಗಳಗಳಾದಮೇಲೆ ಇನ್ನೇನು ಹೇಳೋಕ್ಕಿದೆ ಅಂತ ಹೇಳಿ ಅವನಿಗೂ ಕೂಡ ಒಂದು ರೀತಿಯಾದ ಅಸಹ್ಯ ಆಗುತ್ತೆ.
ಹೋಗ್ಬಿಟ್ಟು ಅಸಹ್ಯ ಪಟ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಸೆವರಲ್ ಅದರ್ಸ್ ಗೋ ಟು ಶೀಪಿಶ್. ಸುಮಾರು ಜನಗಳು ಕೂಡ ಹೊರಟೋಗ್ತಾರೆ. ಅ ಬ್ರೀಫ್ ಸೈಲೆನ್ಸ್, ಕೊಲಂಬಸ್ ಡಸ್ ನಾಟ್ ಮೂವ್. ಅಲ್ಲಿ ಒಂದು ರೀತಿಯಾದ ಒಂದು ಸೈಲೆನ್ಸ್ ಇರುತ್ತೆ ಆ್ಯಂಡ್ ಕೊಲಂಬಸ್ ಮೂವ್ ಆಗಲ್ಲ. ಹೀ ಸ್ಟ್ರಗಲಿಂಗ್ ವಿತ್ ಓವರ್ ವ್ರಾಟ್ ಇಮೋಷನ್. ಅವನಲ್ಲಿ ಸುಮಾರು ಇಮೋಷನ್ಸು ಓಡಾಡ್ತಿರತ್ತೆ. ವೆನ್ ಹೀ ಸ್ಪೀಕ್ಸ್ ಹಿಸ್ ವಾಯ್ಸ್ ಇಸ್ ನಾಟ್ ಸ್ಟಡಿ. ನಿಮ್ಮ ಮನಸ್ಸಿನಲ್ಲಿ ಸಾಕಷ್ಟು ಗೊಂದಲಗಳು, ಇಮೋಷನ್ಸು ಅಂದರೆ ಆ್ಯಂಗರು, ಕೋಪ, ಸ್ಯಾಡ್ನೆಸ್ ಇದೆಲ್ಲ ಜೊತೆ ಇದ್ದಾಗ ನೀವು ಮಾತಾಡೋಕ್ಕೆ ಹೋದರೆ ಏನಾಗುತ್ತೆ, ಕಷ್ಟಪಟ್ಟು ಮಾತಾಡ್ತಿರಲ್ಲ, ಅವನಿಗೂ ಕೂಡ ಹಾಗೆ ಆಗತ್ತೆ. ಕೊಲಂಬಸ್ ಗೋ ಬಾಯ್ ಅಂತ ಹೇಳ್ತಾನೆ, ಹೋಗು ಹುಡುಗ ಅಂತ ಹೇಳ್ತಾನೆ. Pepe seizes his hand, kisses it, and hastily descends to the quarter deck and goes out. ಅವನ ಕೈನ ತಗೊಂಡು ಅದಕ್ಕೊಂದು ಮುತ್ತನ್ನ ಇಟ್ಟು ಪೆಪೆ ಅಲ್ಲಿಂದ ಕ್ವಾರ್ಟರ್ ಡೆಕ್ಗೆ ಹೊರಟೋಗ್ತಾನೆ, ಅಂದರೆ ಕೆಳಗೆ. ಡಿಸೆನ್ಸ್ ಅಂದರೆ ಹೋಗ್ತಾನೆ. ಕೊಲಂಬಸ್ ಟರ್ನಿಂಗ್ ಟು ಪೆಡ್ರೋ. ಕೊಲಂಬಸ್ ಪೆಡ್ರೋ ಕಡೆ ತಿರುಗ್ಬಿಟ್ಟು ಹೇಳ್ತಾನೆ, 2 minutes ago, Don Pedro, I thought I saw. He peers into the darkness. ಅವನು ಕತ್ತಲೆನ ನೋಡ್ಕೊಂಡು ಅಂತಾನೆ, 2 ನಿಮಿಷದ ಮುಂಚೆ ಪೆಡ್ರೋ ನನಗೇನೋ ಕಾಣಿಸ್ತು, ನಂಗನ್ಸ್ತತ್ತೆ ನನಗೇನೋ ಕಾಣಿಸ್ತು, ಅದು ಅದು ಅಂತಾನೆ. ಇಟ್ ಇಸ್ ಅಂತ ಹೇಳ್ತಾನೆ ಪೆಡ್ರೋ ಇನ್ ಎಕ್ಸೈಟ್ಮೆಂಟ್. ಏನ್ ಸರ್, ವಾಟ್ ಸರ್ ಅಂತಾನೆ. ಕೊಲಂಬಸ್, ಅ ಲೈಟ್ ಫೇಂಟ್ಲಿ ಫ್ಲಿಕರಿಂಗ್ ರೈಸಿಂಗ್ ಅಪ್ ಅಂಡ್ ಡೌನ್. ಲುಕ್, ಒಂದು ದೀಪ, ಒಂದು ಲೈಟ್ ಇದೆ ಅಲ್ಲಿ, ಅದು ತುಂಬ ಲೈಟಾಗಿ, ಫೇಂಟ್ಲಿ ಅಂದರೆ ಕರೆಕ್ಟಾಗಿ ಕಾಣ್ತಿಲ್ಲ, ಮೇಲೆ ಕೆಳಗೆ ಹೋಗ್ತಿದೆ ನೋಡು ಅಂತ ಕೊಲಂಬಸ್ ಪಾಯಿಂಟ್ ಔಟ್ ಮಾಡ್ತಾನೆ. ಪೆಡ್ರೋ, ಇಟ್ ಇಸ್ ದ ಗ್ಲೋರಿ ಬಿ ದ ಗಾಡ್. ಈ ಒಂದು ಗ್ಲೋರಿ ದೇವರಿಗೋಸ್ಕರ ಅಂತ ಅವನು ತುಂಬ ಖುಷಿ ಪಡ್ತಾನೆ. ಅಟ್ ದಿಸ್ ಮೂಮೆಂಟ್ ದೆರ್ ಇಸ್ ಅ ವೈಲ್ಡ್ ಶೌಟ್ ಆಫ್ ವಾಯ್ಸ್, ಇಟ್ ಇಸ್ ಅ ಲೈಟ್, ಲ್ಯಾಂಡ್ ಅಂತ ಎಲ್ಲರೂ ಕಿರ್ಚ್ತಾರೆ. ಅ ಸೇಲರ್ ಕಮ್ಸ್ ರನ್ನಿಂಗ್ ಆನ್, ಡಿಲಿರಿಯಸ್ ವಿತ್ ಜಾಯ್ ಅಂಡ್ ಎಕ್ಸೈಟ್ಮೆಂಟ್. ಒಬ್ಬ ಸೇಲರ್ ಮೇಲ್ ಬರ್ತಾನೆ, ಫುಲ್ ಖುಷಿ ಆಗ್ಬಿಟ್ಟಿರುತ್ತೆ ಅವನಿಗೆ, ಎಕ್ಸೈಟ್ಮೆಂಟ್ ಇರುತ್ತೆ. ಸೇಲರ್, ಡಿಡ್ ಯು ಸೀ ಇಟ್ ಸರ್, ನೀವು ನೋಡಿದ್ರ ಅದನ್ನ? ಅ ಲೈಟ್, ಒಂದು ಲೈಟ್ ಇದೆ. ಬ್ಲೆಸ್ಡ್ ಮದರ್ ಆಫ್ ಗಾಡ್, ನಮ್ಮ ಒಂದು ಭೂತಾಯಿ ಅಲ್ಲಿದೆ. ಅ ಲೈಟ್, ಒಂದು ಬೆಳಕು ಅಲ್ಲಿ ಕಾಣ್ತಿದೆ. ಕೊಲಂಬಸ್ ವಿತ್ ಕ್ವೈಟ್ ಅಥಾರಿಟಿ ಗಿವ್ ದ ಆರ್ಡರ್ ಟು ಹೀವ್ ಟು. ಆ ಕಡೆ ಹೋಗೋದಕ್ಕೆ ಒಂದು ಆರ್ಡರ್ನ ಕೊಡು ಅಂತ ಆ ಸೇಲರ್ಗೆ ಹೇಳ್ತಾನೆ. ಓಕೆನಾ, ಇವಾಗ ಸ್ವಲ್ಪ ಕ್ವೆಶನ್ಸ್ನ ನೋಡೋಣ. ಎಕ್ಸ್ಟ್ರಾಕ್ಟ್ಸ್ ತುಂಬ ಕೇಳ್ಬೋದು, 3 ಮಾರ್ಕರ್ 4 ಮಾರ್ಕರ್ ಜಾಸ್ತಿ ಕೇಳ್ಬೋದು. ಕತೆ ಅರ್ಥ ಆಗಿದೆ ಅಂತ ನಾನು ಅನ್ಕೊಂತೀನಿ. ಸೊ ದೇ ಆರ್ ಸಿಂಪಲ್ ಮೆನ್ ಆ್ಯಂಡ್ ಮಸ್ಟ್ ಹ್ಯಾವ್ ದ ರಿಲ್ಯಾಕ್ಸೇಷನ್. 3 ಮಾರ್ಕ್ಸ್ಗೆ ಏಪ್ರಿಲ್ 2024 ಕೇಳಿದ್ರು. ಇದನ್ನ ಯಾರು ಹೇಳಿದ್ರು? ಹೂ ಮೇಡ್ ದ ಸ್ಟೇಟ್ಮೆಂಟ್? ಪೆಡ್ರೋ ಗುಟೆರಸ್ ಮೇಕ್ಸ್ ದಿಸ್ ಸ್ಟೇಟ್ಮೆಂಟ್, ಮೇಕ್ಸ್ ದ ಗಿವನ್ ಸ್ಟೇಟ್ಮೆಂಟ್. ಸೊ ಪೆಡ್ರೋ ಗುಟೆರಸ್ ಅನ್ನೋದೇನಿದೆ ಅದನ್ನ ನೀವು ಸ್ಪೆಲ್ಲಿಂಗ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಹೂ ಡಸ್ ಸಿಂಪಲ್ ಮೆನ್ ರೆಫರ್ ಟು? ಸಿಂಪಲ್ ಮೆನ್ ರೆಫರ್ಸ್ ಟು ದ ಸೇಲರ್ಸ್ ಅಲ್ವಾ, ಟು ದ ಸೇಲರ್ಸ್ ಹೂ ವೇರ್ ಅ ಪಾರ್ಟ್ ಆಫ್ ದ ಕ್ರೂ. ಆಯ್ತಾ? Why did the speaker say this? Columbus remarks to Pedro that the sailors were drinking too much. Pedro remembers that the crews had been sailing for very long and hadn't found land. ಆವಾಗ ಕೊಲಂಬಸ್ ಕಂಪ್ಲೇಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ, ತುಂಬ ಕುಡಿತಾ ಇದ್ದಾರೆ ಇವರು ಅಂತ. ಆವಾಗ ಪೆಡ್ರೋ ಏನಂತಾರೆ, ಸುಮಾರು ದಿನಗಳಿಂದ ಅವರು ಸೇಲ್ ಮಾಡ್ತಾ ಇದ್ದಾರೆ, ರೆಸ್ಟ್ ಇಲ್ಲ ಅವ್ರಿಗೆ. ದ ಸೇಲರ್ಸ್ ವೆ ಟಯರ್ಡ್, ಅಂದರೆ ತುಂಬ ಸುಸ್ತಾಗಿದೆ, ಆ್ಯಂಡ್ ವಾಂಟೆಡ್ ಟು ಗೋ ಬ್ಯಾಕ್ ಹೋಮ್ ಟು ಸ್ಪೇನ್. ಅವ್ರಿಗೆ ಇವಾಗ ಅವ್ರ ಮನೆ ಸ್ಪೇನ್ಗೆ ಹೋಗಬೇಕಿತ್ತು. ಹೆನ್ಸ್ ಹಿ ಟೆಲ್ಸ್ ಕೊಲಂಬಸ್ ದಟ್ ದ ಸೇಲರ್ಸ್ ವೆ ಸಿಂಪಲ್ ಮೆನ್ ಆ್ಯಂಡ್ ನೀಡೆಡ್ ಅ ವೇ ಟು ರಿಲ್ಯಾಕ್ಸ್. ಆವಾಗ ಅವನಂತಾನೆ, ಈ ಒಬ್ಬ ಸೇಲರ್ಸ್ ಏನಿದ್ದಾರೆ, ಈ ಜನಗಳೇನಿದ್ದಾರೆ ಸೇಲರ್ಸು, ಅವರು ಕೂಡ ಸಿಂಪಲ್ ಮೆನ್ನು, ಅದಕ್ಕೆ ಅವ್ರಿಗೂ ಕೂಡ ರೆಸ್ಟ್ ಬೇಕು ಅಂತ ಹೇಳ್ತಾರೆ. ಮುಂದಿನ ಒಂದು ಪ್ರಶ್ನೆ ನೋಡೋಣ. ಕ್ಯಾಪ್ಟನ್ ಬಿ ಕೇರ್ಫುಲ್, ಸಮ್ಟೈಮ್ಸ್ ದೇ ಆರ್ ಡೆಸ್ಪರೇಟ್. ಹೂ ಇಸ್ ದ ಸ್ಪೀಕರ್? ಪೆಪೆ ಹೇಳೋದಿದನ್ನ ಕೊಲಂಬಸ್ಗೆ. ಹೂ ಡಿಡ್ ದೇ ರೆಫರ್ ಟು? ದೇ ಅಂದರೆ ಇಲ್ಲಿ ದೇ ಆರ್ ಡೆಸ್ಪರೇಟ್ಗೆ ಸೇಲರ್ಸ್ ಬಗ್ಗೆ ಹೇಳ್ತಾ ಇದ್ದಾನೆ. ವೈ ವೇರ್ ದೇ ಡೆಸ್ಪರೇಟ್? The crew has been sailing for like quite a long time. The crew had been sailing for very long and hadn't found land. ಅವ್ರು ಸುಮಾರು ದಿನಗಳಿಂದ ಟ್ರಾವೆಲ್ ಮಾಡ್ತಿದ್ದಾರೆ, ಸೇಲ್ ಮಾಡ್ತಿದ್ದಾರೆ, ಆ್ಯಂಡ್ ಇನ್ನು ಅವ್ರಿಗೆ ಒಂದು ಭೂಮಿ ಕಾಣಿಸಿಲ್ಲ, ಲ್ಯಾಂಡ್ ಕಾಣಿಸಿಲ್ಲ. ದ ಸೇಲರ್ಸ್ ವೆ ಟಯರ್ಡ್ ಆ್ಯಂಡ್ ವಾಂಟೆಡ್ ಟು ಗೋ ಬ್ಯಾಕ್ ಹೋಮ್ ಟು ಸ್ಪೇನ್. ಅವ್ರಿಗೆ ಸುಸ್ತಾಗ್ಬಿಟ್ಟಿತ್ತು, ಈಗ ಅವ್ರಿಗೆ ವಾಪಸ್ ಸ್ಪೇನ್ಗೆ ಹೋಗಬೇಕಿತ್ತು. ಹೆನ್ಸ್ ದೇ ವೆ ಡೆಸ್ಪರೇಟ್, ಅದಕ್ಕೆ ಅವರು ಡೆಸ್ಪರೇಟ್ ಆಗಿದ್ರು.
ಇದರ ಜೊತೆಗೆ ಮಕ್ಕಳೇ ಥರ್ಡ್ ಡಿಸ್ಕವರಿ ಅಂತ ಏನು ಚಾಪ್ಟರ್ ಇದೆ ಅದರ ಎಕ್ಸ್ಪ್ಲನೇಷನ್ನ ನಾವು ಮುಗಿಸ್ತಿದ್ದೀವಿ. ನೀವು ಕೇಳ್ಬೋದು, ಮ್ಯಾಮ್ ಇದನ್ನು ಯಾಕೆ ಎರಡೆರಡು ಪ್ರಶ್ನೆಗಳನ್ನ ಆನ್ಸರ್ ಮಾಡಿದ್ದೀರಾ ಅಂತ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೀಟೇಲ್ ಡಾಕ್ಯುಮೆಂಟ್ನ ಅಟ್ಯಾಚ್ ಮಾಡಿದ್ದೀನಿ. ಅಲ್ಲಿ ನಿಮಗೆ ಬೇಕಿರುವಂಥ ಪ್ರತಿ ಒಂದು ಕ್ವೆಶನ್ನ ನಾವು ಆನ್ಸರ್ ಮಾಡಾಕಿದ್ದೀವಿ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ ಎಕ್ಸರ್ಸೈಸಸ್ ಸಾಲ್ವ್ ಮತ್ತು ಪ್ರೀವಿಯಸ್ ಇಯರ್ ಕ್ವೆಶನ್ ಸಾಲ್ವ್ಗೋಸ್ಕರ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ. ಆ್ಯಂಡ್ ಈ ವಿಡಿಯೋ ಆದ ನಂತರ ನಿಮಗೆ ಅಕಸ್ಮಾತ್ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂದರೆ ಒಂದು ಹಾರ್ಟ್ ಸಿಂಬಲು ಅಥವಾ ಒಂದು ಥಮ್ಸ್ ಅಪ್ನ ಕಾಮೆಂಟ್ ಸೆಕ್ಷನಲ್ಲಿ ಬಿಡಿ. ಆ್ಯಂಡ್ ನಿಮ್ಗೆ ಯಾವುದೇ ಒಂದು ಡೌಟ್ ಇದ್ದರೂ ಹಾಕಿ ಮಕ್ಕಳೇ, ನಾವು ಅದನ್ನು ಅಡ್ರೆಸ್ ಮಾಡೇ ಮಾಡ್ತೀವಿ. ನಾನು ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಇನ್ನೊಂದು ಕ್ಲಾಸ್ ಜೊತೆಗೆ. ಹಾರ್ಟ್ ಅಥವಾ ಥಮ್ಸ್ ಅಪ್ ಹಾಕೋದನ್ನು ಮರಿಬೇಡಿ. ಎಂಜಾಯ್ ಮಾಡಿದ್ರಿ ಅನ್ಕೊತೀನಿ. ಪರೀಕ್ಷೆ ಚಾನಲ್ನ ನೋಡ್ತಾ ಇರಿ, ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.